ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ 138ನೇ ವಿಷಯಾಂಕ. ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನವಿರುತ್ತದೆ. 50ನೇ ದೋಹ. ಏನು 50ನೇ ದೋಹ ಅಂತಂದ್ರೆ, ಈಗೇನು ಅಧ್ಯಯನ ಮಾಡ್ಲಿಕ್ಕತ್ತೀವಿ ಇದೆಲ್ಲ ಅನಿರ್ವಚನೀಯ ಖ್ಯಾತಿಗೆ ಸಂಬಂಧಪಟ್ಟಂತಹದ್ದು ಅಂತ 50ನೇ ದೋಹದ ಸಂದೇಶ. ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಂದ್ರೆ, ಸರ್ಪದ ನಿವೃತ್ತಿ ಆಗ್ಬೇಕು, ಕಲ್ಪಿತ ವಸ್ತುವಿನ ನಿವೃತ್ತಿ ಆಗ್ಬೇಕಾದ್ರೆ ಅದರ ಅಧಿಷ್ಠಾನ ವಸ್ತುವಿನ ಜ್ಞಾನ ಆಗ್ಬೇಕು ಅಂತ ಒಂದು ನಿಯಮ ಅದ. ಇಲ್ಲಿ ಸರ್ಪಕ್ಕ ಅಧಿಷ್ಠಾನ ರಜ್ಜು ಅಂತ ಇಲ್ಲಿ ತನಕ ತಿಳ್ಕೊಂಡು ಬಂದಿದ್ದೀವಿ. ಆದರೆ ರಜ್ಜುನು ಕಲ್ಪಿತವಾಗಿರುವುದರಿಂದ ಒಂದು ಕಲ್ಪಿತ ವಸ್ತು ಇನ್ನೊಂದು ಕಲ್ಪಿತ ವಸ್ತುವಾದ ಸರ್ಪಕ್ಕೆ ಅಧಿಷ್ಠಾನವಾಗಲು ಸಾಧ್ಯವಿಲ್ಲ. ಅಧಿಷ್ಠಾನ ಅಂದ್ರೆ ಯಾವುದರಿಂದಲೂ ಬಾಧೆಗೊಳ್ಳಲಾರದಂತ ವಸ್ತುವಿಗೆ ಅಧಿಷ್ಠಾನ ಅಂತಾರೆ. ಈ ಸರ್ಪ ಯಾಕೆ ಕಲ್ಪಿತ ಅಂತಂದ್ರೆ, ಬೆಳಕು ಬಂತು ಅಂತಂದ್ರೆ ಬೆಳಕಿನಲ್ಲಿ ಅಥವಾ ಕನಸಿನಲ್ಲಿ ಆ ಸರ್ಪ ಬಂದಿತ್ತು ಅಂತಂದ್ರ, ಕನಸಿನೊಳಗೆ ಬಂದ ಸರ್ಪ ಎತ್ತರ ಆಯ್ತಂದ್ರ ಇಲ್ಲದಂಗ ಆಗ್ತದ. ಕತ್ತಲಲ್ಲಿ ಕಂಡ ಸರ್ಪ ಬೆಳಕು ಬಂದ ಕೂಡಲೇ ಇಲ್ಲದಂಗ ಆಗ್ತದ. ಒಂದು ಸ್ವಪ್ನ ಜ್ಞಾನ, ಇನ್ನ ಒಂದು ಭ್ರಮಜ್ಞಾನ, ಇನ್ನ ಒಂದೇನದ, ಬೆಳಕು ಇದ್ದಾಗ ಒಂದು ಹಗ್ಗ ಅಂತ ನಿಮಗೇನು ಕಾಣ್ತದ, ಆ ಹಗ್ಗ ಅಥವಾ ನಿಜವಾದ ಸರ್ಪ ಸಹಿತ ಇರಬಹುದು, ವ್ಯಾವಹಾರಿಕ ಸತ್ಯದ ಸರ್ಪನೂ ಇರಬಹುದು ಅಥವಾ ಹಗ್ಗ ಇರಬಹುದು. ಯಾವಾಗ ನಿಮಗ ಬ್ರಹ್ಮಜ್ಞಾನ ಉಂಟಾಗ್ತದ, ಆ ಬ್ರಹ್ಮಜ್ಞಾನ ಉಂಟಾದ ಕೂಡಲೇ ಆ ವ್ಯಾವಹಾರಿಕ ಸರ್ಪ ನಷ್ಟ ಆಗ್ತದ, ವ್ಯಾವಹಾರಿಕ ರಜ್ಜು ನಷ್ಟ ಆಗ್ತದೆ, ಇಲ್ಲದಂಗ ಆಗ್ತದೆ. ವ್ಯಾವಹಾರಿಕ ರಜ್ಜು ಹೆಂಗ್ ನಷ್ಟ ಆಗ್ತದೆ ಹೇಳ್ರಿ? ವ್ಯಾವಹಾರಿಕವಾದ ರಜ್ಜು ಎದರಿಂದ ಉತ್ಪನ್ನ ಆಗ್ಯದ? ಭೂಮಿಯಿಂದ ಉತ್ಪನ್ನ ಆಗ್ಯದ. ಭೂಮಿಯಿಂದ ಮುಂದೆ ಭೂಮಿ ಎದರಿಂದ ಉತ್ಪನ್ನ ಆಗ್ಯದ? ನೀರಿನಿಂದ. ಜಲ, ಜಲ ಅಗ್ನಿಯಿಂದ, ಅಗ್ನಿ ವಾಯುವಿನಿಂದ, ವಾಯು ಆಕಾಶದಿಂದ, ಆಕಾಶ ಮಾಯೆಯಿಂದ, ಮಾಯೆ ಬ್ರಹ್ಮ ಅಧಿಷ್ಠಾನ ಬ್ರಹ್ಮನ ಕಣಿಗೆ ಒಂದು ಸಣ್ಣ ಚಿಕ್ಕಳೆ ಇದ್ದಂಗ ಅದ. ಹೀಗಾಗಿ ಅಲ್ಲಿ ಬ್ರಹ್ಮ ಅದನಂತ ಮಾಯೆ ಮತ್ತು ಪಂಚಭೂತಾತ್ಮಕ ಜಗತ್ತದವ ಎಲ್ಲದಕ್ಕೂ ಅಧಿಷ್ಠಾನ ಬ್ರಹ್ಮನ ಒಂದು ನಿಮಗೆ ಜ್ಞಾನ ಆಯ್ತು ಅಂತಂದ್ರೆ ಅಲ್ಲಿ ರಜ್ಜು ಇಲ್ಲದಂಗ ಆಗ್ತದೆ. ಮತ್ತೆ ಆ ಅಧಿಷ್ಠಾನ ಬ್ರಹ್ಮ ಎಲ್ಲಾ ಕಡೆ ಅದನ್ನ, ಆ ಅಧಿಷ್ಠಾನ ಬ್ರಹ್ಮ ಸರ್ವವ್ಯಾಪಕ ಅದನ, ಎಲ್ಲಾ ವಸ್ತುಗಳ ಒಳಗೂ ಹೊರಗೂ ಅದನ, ಬೈಲೊಳಗೂ ಅದನ. ಅದಕ್ಕೆ ನಾವು ಏನಂತೀವಿ, ಆ ಬ್ರಹ್ಮನ್ನ ನಾವಿಲ್ಲಿ ಲೆಕ್ಕದ ಇಟ್ಕೊಳ್ಳಂಗಿಲ್ಲ. ಆ ಬ್ರಹ್ಮ ಈ ರಜ್ಜುವಿನೊಳಗೆ ಎಷ್ಟು ಪ್ರಮಾಣದಲ್ಲಿ ರಜ್ಜುವಿನ ಸಮಾನಾಕಾರವಾಗಿ ಇದ್ದಾನೆಯೋ ಅಷ್ಟೇ ನಮಗೆ ಲೆಕ್ಕ. ಹೀಗಾಗಿ ಆ ರಜ್ಜುವಿನ ಸಮಾನಾಕಾರವಾಗಿರುವ ಬ್ರಹ್ಮಚೈತನ್ಯಕ್ಕೆ ನಾವು ರಜ್ಜು ಉಪಯುತ ಚೇತನ ಅಂತೀವಿ. ಹಾಗಾಗಿ ನಮ್ಗ ರಜ್ಜು ಉಪಯುತ ಚೇತನನೇ ಈ ಒಂದು ಸರ್ಪಕ್ಕ ನಿಜವಾದ ಅಧಿಷ್ಠಾನ. ಮತ್ತ ರಜ್ಜುವಿನ ಪಾತ್ರ ಏನು ಅಂತಂದ್ರೆ ಅದು ಕಲ್ಪಿತ ಅಧಿಷ್ಠಾನ ಅಂತ ಈ ರೀತಿ ಹೇಳ್ಕೊಂಡು ಬಂದ್ವಿ. ಮತ್ತೆ ನಿಜವಾದ ಹಾವೇ ಬಂದಿತ್ತು ಪ್ರಮಾತ ಜ್ಞಾನ. ಇದಕ್ಕೆ ಪ್ರಮಾಜ್ಞಾನ ಅಂತಾರೆ. ನಿಜವಾದ ರಜ್ಜು, ನಿಜವಾದ ಹಗ್ಗ ಕಾಣಲು ಪ್ರಮಾಜ್ಞಾನ.
ಅರ್ಥದಾಗ ಕಾಣೋದು ಬ್ರಹ್ಮಜ್ಞಾನ, ಕನಸಿನಾಗ ಕಾಣೋದು ಸ್ವಪ್ನ ಜ್ಞಾನ. ಈಗ ನಿಜವಾದ ರಜ್ಜು ಅಥವಾ ನಿಜವಾದ ಹಾವು, ವ್ಯಾವಹಾರಿಕ ಸತ್ಯದ ಹಾವು, ಈಗ ಹಗ್ಗ ಹೆಂಗ ನೀವು ಕಲ್ಪಿತ ಅಂತೇಳಿ ಬಾಧೆಗೊಳಿಸ್ತೀರಿ, ಈಗ ಹಾವಿಗೆ ಹೆಂಗ ಬಾಧೆಗೊಳಿಸ್ತೀರಿ ನೀವು? ನಿಜವಾದ ಹಾವು ಬಂದದಪ್ಪ. ಈಗ ವ್ಯಾವಹಾರಿಕ ಏನ್ರಿ? ವ್ಯಾವಹಾರಿಕ ಬಡಗಿಲಿ ಹೊಡೆದು ನಾಶ ಮಾಡ್ತೀರಿ. ಬಡಗಿಲಿಂತ ಹೊಡೆದು ನಾಶ ಮಾಡೋದಕ್ಕ ಪ್ರಧ್ವಂಸ ನಾಶ ಅಂತಾರ. ಪ್ರಧ್ವಂಸ ಅಂದ್ರ ಈಗ ಗಡಿಗೆ ಇಲ್ಲದಂಗ ಒಂದು ಗಡಿಗೆ ಅದ, ಆ ಗಡಿಗೆ ನಾಶ ಮಾಡ್ಬೇಕಾದ್ರ ಬಡಗಿಲಿಂದ ಹೊಡೆದಕ್ಕೆ ನಾಶ ಮಾಡಿದ್ರ ಅದಕ್ಕೆ ಪ್ರಧ್ವಂಸ ನಾಶ ಅಂತಾರ. ನೀವು ಹೆಂಗ್ ನಾಶ ಮಾಡ್ಬೇಕಪ್ಪ ಅಂದ್ರ ಗಡಿಗೆ ಅದು ಗಡಿಗೆ ಅಲ್ಲ, ಅದು ಮಣ್ಣು ಅಂತ ತಿಳ್ಕೊಂಡ್ಬಿಟ್ರಿ ಅಂತಂದ್ರ ಅದು ಜ್ಞಾನದಿಂದ ನಾಶ ಆಗ್ಬೇಕದು. ನಮಗ್ ಬಡಿಗಿಲಿಂದ ಹೊಡೆದು ನಾಶ ಮಾಡೋದು ಬೇಕಾಗಿಲ್ಲ, ಮಣ್ಣು ಅಂತ ತಿಳ್ಕೋಬೇಕು. ಅಲ್ಲಿ ಗಡಿಗೆಯನ್ನ ನೀವು ಮಣ್ಣು ಅಂತ ತಿಳ್ಕೊಂಡ್ಮೇಲೆ ಅಲ್ಲಿ ಗಡಿಗೆ ಇರ್ತದೇನ್ರಿ? ಮಣ್ಣೆ. ಅಧಿಷ್ಠಾನದ ಜ್ಞಾನದಿಂದ ತಿಳ್ಕೋಬೇಕಾಗಿದೆ. ಇಲ್ಲಿ ನಾವು ಬಡಿಗಿಲಿಂದ ತೊಳೆದು ನಾಶ ಮಾಡೋದು ಬೇಕಾಗಿಲ್ಲ. ಬಂಗಾರದ ಆಭರಣ ನಾವು ಅದಕ್ಕೆ ಚಿನ್ನ ಅಂತ ತಿಳ್ಕೋಬೇಕು. ಬಂಗಾರ ಅಂತ ತಿಳ್ಕೊಳಕ್ ಹೋಗಿ ಅದು ಆಭರಣ ಕರಗಿದೆಯೇ ಬಂಗಾರ ಅಂತ ತಿಳ್ಕೊಳ್ಳೋದು ಬೇಡ. ಆಭರಣ ಇದ್ರೆ ಇರಲಕ್ಕಲ್ಲ, ಯಾವ ಡಿಸೈನ್ ಹಾಕಿರ್ಲಕ್ಕ ಅದನ್ನು ಸುಟ್ಟು ಸುಡುಗಾಡು ಮಾಡಿ ಆಭರಣ ಹಾಳು ಮಾಡಿ ನಾವಿದು ಚಿನ್ನ ಅಂತ ತಿಳ್ಕೋಬೇಕ. ಪಟ ಅಂತ ತಿಳ್ಕೋಬೇಕಾದ್ರೆ ಅದರೊಳಗಿನ ತಂತುಗಳನ್ನೆಲ್ಲ ಹರಿದೇ ನೋಡ್ಬೇಕ. ಇದು ತಂತು ಎಂದರೆ ಸಾಲವೇ ಅಂತ ಕೇಳ್ತಾನ. ತಂತು ಅಂದ್ರೆ ಎಳೆ, ಬಟ್ಟೆ ಒಳಗಿನ ಎಳೆಯವು ಎಳೆಗಳು ಎಲ್ಲ ಸೇರಿ ಬಟ್ಟೆ ಹಂಗೆ ಕಾಣ್ಲಕ್ಕತ್ತ. ಬಟ್ಟೆ ಇಲ್ಲ, ಬಟ್ಟೆ ಎದರಿಂದ ತಯಾರಾಗ್ಯದ? ಎಳೆಗಳಿಂದ ತಯಾರಾಗ್ಯದ. ಅವು ಎಳೆಗಳ ತೆಗೆದು ಹಾಕಿದ್ರೆ ಅಲ್ಲಿ ಬಟ್ಟೆನೇ ಇಲ್ಲ. ಇದು ತಂತು ಅಂದ್ರೆ ತಿಳಿಯಂಗಿಲ್ಲ ನಮಗ. ಅದೆಲ್ಲ ಎಳೆಗಳು ತೆಗೆದು ಹಾಕಿ ಬಟ್ಟೆಯನ್ನ ಸರ್ವನಾಶ ಮಾಡಿ ಇದು ತಂತು ಅನ್ನೋದು ಹೆಂಗಿರ್ತದ ಹಂಗೆ ತಿಳ್ಕೊಳಕ್ ಬರ್ತದಿಲ್ಲ. ಗಡಿಗಿಲ ಹೊಡೆದೇ ಅದನ್ನು ಪುಡಿ ಪುಡಿ ಮಾಡಿ ಇದು ಮಣ್ಣು ಅಂತ ತಿಳ್ಕೋಬೇಕು. ಏನ್ ಹಂಗೆ ಮಣ್ಣು ಅಂತ ತಿಳ್ಕೊಳಕ್ ಬರ್ತದಿಲ್ಲ. ಅದೇ ರೀತಿ ಈಗ ಹಾವನ್ನ ನಾವು ಒಂದು ನಾಶ ಮಾಡಿ ಬಡಿಗೆ ತಗೊಂಡು ಹೊಡೆದೇ ನಾಶ ಮಾಡಿದ್ರೆ ಅದು ನಾಶ ಆಗ್ತದ. ಮತ್ತ ಹಾವನ್ನ ನಾವು ಏನಂತ ತಿಳ್ಕೊಂಡ್ರೆ ಹಾವು ನಾಶ ಆಗ್ತದ? ಹಾವಿನೊಳಗೊಂದು ಉಪಯುಕ್ತ ಚೇತನ, ಹಾವಿನೊಳಗೊಂದು ಸಾಕ್ಷಿ ಚೇತನ ಅದ. ಜೀವಂತ 84 ಲಕ್ಷ ಜೀವರಾಶಿಗಳೊಳಗ ಒಂದು ಅಂತಃಕರಣ ಅಂತದ, ಅದರೊಳಗೊಂದು ಉಪಯುಕ್ತ ಅದಕ್ಕೇನಂತಾರೆ ಅಂತಃಕರಣ ಉಪಯುಕ್ತ ಚೇತನಕ್ಕೆ ಸಾಕ್ಷಿ ಚೇತನ ಅಂತೇವಿ. ಜೀವಂತ ಹಾವಿನೊಳಗಿನ ಸಾಕ್ಷಿ ಚೇತನ ನೋಡಿಬಿಟ್ರಿ ಅಂತಂದ್ರ ಆ ಸಾಕ್ಷಿ ಚೇತನನೇ ಹಾವಾಗಿ ತೋರ್ಲಕತ್ತ. ಹಾವಿನ ಜ್ಞಾನ, ಹಾವಿನ ಸಾಕ್ಷಿ ಚೇತನದ ಜ್ಞಾನ ಅಂತ ಎರಡಿಲ್ಲ. ಹಾವಿನ ಜ್ಞಾನ ಆಗ್ಯದಂದ್ರ ಅದರಿಂದ ಸಾಕ್ಷಿ ಚೇತನ ಜ್ಞಾನ ಆಗ್ಯದಂತ ಲೆಕ್ಕ. ಎರಡಿಲ್ಲ, ಇಲ್ಲಿ ಎರಡು ಅಧಿಷ್ಠಾನಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾವಿನ ಸಾಕ್ಷಿ ಚೇತನದ ಜ್ಞಾನ ಆಗ್ಯದಂದ್ರ ಅಲ್ಲಿ ಹಾವ, ಹಾವಿನ ಜ್ಞಾನ ಆಗ್ಯದಂತಂದ್ರ ಅಲ್ಲಿ ಅದರಿಂದ ಸಾಕ್ಷಿ ಚೇತನ ಆದಂತೆ ಲೆಕ್ಕ. ಹಾವಾದ ಅಂದ್ರೆ ಸಾಕ್ಷಿ ಚೇತನ ಅಂತ ಬೇರೆ ಅನುಭವ ಮಾಡ್ಕೋಬೇಕಂತ ಇಲ್ಲ, ತಿಳ್ಕೋಬೇಕಾಗ್ಯದ ಅಷ್ಟೇ. ನಾವು ಗುದ್ದಾಡಿ ಸಾಕ್ಷಿ ಚೇತನದ ಜ್ಞಾನ ಮಾಡ್ಕೊಂಡ್ರ ಮೇಲೂ ಅಲ್ಲಿ ಹಾವು ಇರ್ತದಲ್ಲ. ಅದಕ್ಕ ನಾವು ಎರಡು ಜ್ಞಾನ ಮಾಡ್ಕೊಳ್ಳೋದಿಲ್ಲ, ಅಲ್ಲಿ ಒಂದೇ ಜ್ಞಾನ. ಹಾವಿನ ಜ್ಞಾನ ಮಾಡ್ಕೊಂಡ್ರು ಅದರಿಂದ ಸಾಕ್ಷಿ ಚೇತನ ಆದಂತ ತಿಳ್ಕೊಳ್ರಿ. ನೀವು ಅದನ್ನ ಸಾಕ್ಷಿ ಚೇತನ ಅಂತ ತಿಳ್ಕೊಂಡ್ರಿ ಅಂತಂದ್ರೂ ಅಲ್ಲಿ ಹಾವು ಇದೆ. ಹಾವು ನಾಶ ಮಾಡೋದು ಗೊತ್ತಾಯ್ತು, ನಿಮ್ಮನ್ನ ನೀವು ನಾಶ ಮಾಡ್ಕೋಬೇಕಲ್ಲ. ಹೆಂಗ
ಹಾವಿನ ನಾಶ ಗೊತ್ತಾಯ್ತು, ನಿಮ್ಮನ್ನು ನೀವು ನಾಶ ಮಾಡ್ಕೋಬೇಕಲ್ಲ. ನಿಮ್ಮದು ಕಲ್ಪಿತ ಶರೀರವನ್ನೇ ನಾನು ಅಂತ ತಿಳ್ಕೊಂಡಿರಲ್ಲ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳು ಏನದಾವ ಅವುಗಳನ್ನ ಪಂಚಕೋಶಗಳನ್ನ ನಾನು ಅಂತ ತಿಳ್ಕೊಂಡಿರಲ್ಲ. ಮತ್ತ ಹಾವಿಗೆ ಬಡಗಿತ್ತು ನೋಡಿತೀರಪ್ಪ, ಮತ್ತ ಗಡಿಗೆ ಬಡಗಿತ್ತು ನೋಡಿತೀರಪ್ಪ. ಮತ್ತ ನಿಮ್ ಶರೀರ ನಾಶ ಮಾಡ್ಕೋಬೇಕಾದ್ರೆ ಏನ್ ಮಾಡ್ತೀರಪ್ಪ? ಅದೇ ಬಡಗಿತ್ತು ನೀವು ಹೊಡ್ಕೋಬೇಕು, ನಾಶ ಮಾಡಿಬಿಡ್ಬೇಕು. ಹೆಂಗ ಪ್ರಧ್ವಂಸ ನಾಶ ಪರತ ನಾಶ ಅಂತ ಬರ್ತದ. ಇದೇನದ ಪ್ರಧ್ವಂಸ ನಾಶ, ಈ ಶರೀರ ನಾನಲ್ಲ ಅಂತ ಬಡಗಿ ತಗೊಂಡು ಹಾಕೋರು ಏಟಕಿ. ಶರೀರ ಆದ ಅಂತಂದ್ರೆ ಅದರಿಂದ ಸಾಕ್ಷಿ ಚೇತನ ಎಂತ ಶರೀರ? ಜೀವಂತ ಶರೀರ. ಅದು ಸೆಪರೇಟ್ ಮತ್ತೆ ಹೇಳಬೇಕಾಗಿದೆ. ಒಂದು ಸಜೀವ ಶರೀರ ಆದಂದ್ರೆ ಅಲ್ಲಿ ಸಾಕ್ಷಿ ಚೇತನ ಆದಂತೆ ಲೆಕ್ಕ. ಅದ್ರ ಸಾಕ್ಷಿ ಚೇತನ ಆದ ಮನುಷ್ಯನ ಒಂದು ಸಾಕ್ಷಿ ಚೇತನ ಆದ 84 ಲಕ್ಷ ಜೀವರಾಶಿಗಳ ಪೈಕಿ ಮನುಷ್ಯನ ಒಂದು ಸಾಕ್ಷಿ, ಅಲ್ಲಿ ಮನುಷ್ಯ ಶರೀರ ಆದ. ಮನುಷ್ಯ ಶರೀರದ ಜ್ಞಾನ ಮತ್ತು ಮನುಷ್ಯ ಶರೀರದೊಳಗಿರುವ ಸಾಕ್ಷಿ ಚೇತನ ಅಂತ ಎರಡು ಜ್ಞಾನ ಇರ್ಲಿಕ್ಕೆ ಶಕ್ಯವಿಲ್ಲ. ಅದಕ್ಕ ಈ ಜಗತ್ತು ಮಿಥ್ಯ ಆದ ಅಂತ ನಿಮಗೆ ಗೊತ್ತಾಗ್ಬಿಟ್ಟದ. ಗೊತ್ತಾಗ್ಯದಕ್ಕೆ ಯಾಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ರೆ ಹೆಂಗ? ಸುಮ್ಮನೆ ಇದು ತೋರ್ಲಕ್ಕತ್ತದ, ಇದಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಬಿಡಮ್, ಈ ಜಗತ್ತು ಸುಟ್ಟು ಬಿಡಮ್ ಅಂದ್ರ ಈ ಜಗತ್ತು ಮಿಥ್ಯ ಅಂತ ತಿಳ್ಕೋಬೇಕು. ಅಲ್ಲಿ ಏನದಪ್ಪ ಅಂದ್ರೆ ಸತ್ಯನೇ ಅದ. ಏನ್ ಸತ್ಯ ಅದ? ತೋರ್ತಾ ಇರೋ ದೃಶ್ಯ ಮಿಥ್ಯ ಅದ. ಆದ್ರ ಅಲ್ಲಿ ಏನದಂದ್ರೆ ಬ್ರಹ್ಮ ಎನ್ನುವ ಒಂದು ವಸ್ತು ಸತ್ಯ ಅದ. ಇದೆಲ್ಲ ಬ್ರಹ್ಮದ ವಿವರ್ತ, ಚೇತನದ ವಿವರ್ತ. ಮಾಯೆಯ ಪರಿಣಾಮ, ಅವಿದ್ಯೆಯ ಪರಿಣಾಮ ಅದ. ಅದು ಏನಿದ್ರು ಅನಿರ್ವಚನೀಯ ಆದ. ಅದು ಸತ್ ಅನ್ಲಿಕ್ಕೂ ಬರಂಗಿಲ್ಲ, ಅಸತ್ ಅನ್ಲಿಕ್ಕೂ ಬರಲ್ಲ, ಸದಸತ್ ಅನ್ಲಿಕ್ಕೂ ಬರಲ್ಲ, ಭೇದ ಆದ ಅನ್ಲಕ್ಕೂ ಬರಲ್ಲ, ಅಭೇದ ಆದ ಅನ್ಲ. ಬ್ರಹ್ಮ ಜೀವನ ಜೊತೆಗೆ ಭೇದ ಆದ ಅನ್ಲಕ್ಕೂ ಬರಲ್ಲ, ಅಭೇದ ಆದ ಅನ್ಲಕ್ಕೂ ಬರಲ್ಲ, ಭೇದ ಆದ ಅನ್ಲಕ್ಕೂ ಬರಲ್ಲ, ಸಾವಯವ ಅನ್ಲಕ್ ಬರಲ್ಲ, ನಿರವಯವ ಅನ್ಲಕ್ ಬರಲ್ಲ, ಅವಯವ ಇದ್ದವ ಅನ್ಲಕ್ಕೂ ಬರಲ್ಲ, ಅವಯವ ಇಲ್ಲ ಅನ್ಲಕ್ಕೂ ಬರಂಗಿಲ್ಲ, ಸಾವಯವ ನಿರವಯವ ಅಂತೂ ಅನ್ಲಿಕ್ಕೆ ಬರಂಗಿಲ್ಲ. 9 ರೀತಿಯಿಂದ ಪರೀಕ್ಷೆ ಮಾಡಿ ನೋಡಿದ್ರು ಅದ್ರ ಬಗ್ಗೆ ಇಂಥದೇ ಅಂತ ಡಿಸಿಷನ್ ತಗೊಳಕ್ ಆಗಂಗಿಲ್ಲ ಅಂತ ಜಗತ್ತು ನಾಶ ಮಾಡಬಾರದು. ಯಾಕೆ ಮಾಡಬಾರದು? ಅದ್ರ ಬಗ್ಗೆ ತಿಳ್ಕೋಬೇಕಷ್ಟೇ ಹೊರತು ಅದು ನಾಶ ಮಾಡಬಾರದು. ಯಾಕೆ ಮಾಡಬಾರ್ದು? ಅಜ್ಞಾನಿಗಳಿಗೆ ಬೇಕಾಗಿರೋ ಜಗತ್ತು. ಜ್ಞಾನಿಗಳ ಸಂಖ್ಯೆ ಎಷ್ಟದ? ಜ್ಞಾನಿಗಳ ಸಂಖ್ಯೆ ಬಹಳ ಕಡಿಮೆ ಅದ. ಅವರು ತಿಳುವಳಿಕೆ ಉಳ್ಳವರದಾರ, ಜಗತ್ತು ಮಿಥ್ಯ ಅಂತ ತಿಳ್ಕೊಂಡು ತಮ್ಮ ಪಾಡಿಗೆ ತಾವು ಸುಮ್ಮದಾರ. ಆದ್ರೆ ಈ ಜಗತ್ತಿನೊಳಗೆ ಈಶ್ವರ 1,00,000 ಕೋಟಿ ಜನ ಅಜ್ಞಾನಿಗಳಿಗೆ ಹುಟ್ಟಿಸಿಟ್ಟನಲ್ಲ, ಅಜ್ಞಾನಿಗಳಿಗೆ ಆ ಜಗತ್ತು ಬೇಕಲ್ಲ. ಅಜ್ಞಾನಿಗಳೆಲ್ಲ ಆ ಜಗತ್ತನ್ನ ಆಶ್ರಯಿಸೇ ಬದುಕು ಮಾಡ್ಲಕತ್ತಾರ. ಬೆಳಗ್ಗೆಯಿಂದ ಸಂಜೆ ತನಕ ಆ ಮಿಥ್ಯ ವಸ್ತುವನ್ನೇ ನಂಬಿ ಬದುಕು ಮಾಡ್ಲಕತ್ತಾರಲ್ಲ, ಅವ್ರಿಗೆ ಅದು ಬೇಕಲ್ಲ. ಅವ್ರದ್ದು ಹಿತ ನೋಡ್ಬೇಕ ಬೇಡ? ನಾವು ಯಾರಿಗೆ ಏನ್ ಬೇಕು ಅದು ಕೊಡ್ಬೇಕ ಬೇಡ? ನಮ್ಮ ದೇಶದೊಳಗ ಜ್ಞಾನಿಗಳು ಏನ್ ಬಯಸ್ತಾರ? ದೇಶದ ಅಭಿವೃದ್ಧಿ ಬಯಸ್ತಾರ. ದೇಶದ ಅಭಿವೃದ್ಧಿ ಒಳಗೆ ತಮ್ಮ ಅಭಿವೃದ್ಧಿಯನ್ನ ಕಂಡುಕೋತಾರ. ಅವರು ಜ್ಞಾನಿಗಳು. ಅಜ್ಞಾನಿಗಳು ಏನ್ ಬಯಸ್ತಾರ? ಬಿಟ್ಟಿ ವಾಕ್ಯಗಳನ್ನು ಬಯಸ್ತಾರ. ದೇಶದ ಅಭಿವೃದ್ಧಿ ತಗೊಂಡು ನಾವೇನ್ ಕೊಡಮ್ರಿ, ನಮಗೊಂದಿಕ್ಕೆ ಏನ ಇಲ್ಲ ಕೊಟ್ಟರು ಸಾಕು, ತಿಂದಕ್ಕೆ ಬದುಕ್ತೀವಿ. ಅವ್ರ ಸಲ ಬಿಟ್ಟಿವಾಗಿ ಕೊಡ್ಬೇಕಾದ್ರೆ ಕೊಡಬಾರ್ದ?
ಅವ್ರಿಗಿನ್ನು ವೋಟಿಂಗ್ ಪವರ್ ಅದ, ಇವರಿಗಿನ್ನು ವೋಟಿಂಗ್ ಪವರ್ ಅದ. ಯಾರಿಗೆ ಏನ್ ಬೇಕೋ ಅದು ಮಾಡ್ಬೇಕಲ್ಲ. ಡೆವಲಪ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ಜ್ಞಾನಿಗಳು ಓಟ್ ಹಾಕಲ್ಲ. ಬಿಟ್ಟಿ ಭಾಗ್ಯ ಕೊಡ್ಲಿಲ್ಲ ಅಂತಂದ್ರೆ ಸಗಣಿ ಒಳಗಳು ಓಟ್ ಹಾಕಲ್ಲ. ಇಬ್ಬರದು ಓಟ್ ತಗೊಂಡು ಆರಿಸಿ ಬರ್ಬೇಕಾದಂತ ಕಷ್ಟ ಯಾರಿಗದ? ಇದು ನೋಡ್ರಿ ಹೆಂಗದ. ಯಾರು ಕಷ್ಟಪಡ್ಲಕತ್ತಾರ ಇಂಥ ಒಂದು ದರಿದ್ರ ವಾತಾವರಣದೊಳಗ? ನಿಜವಾದ ಕಷ್ಟಪಡೋರು ಯಾರು? ರಾಜಕಾರಣಿಗಳು. ಕ್ರಾಸ್ ಮಾಡ್ಕೊಳಕತ್ತಾರ ಅವರು. ಒಂದ್ ಕಡೆ ಡೆವಲಪ್ಮೆಂಟ್ ಮಾಡ್ಲಕ್ ಹೋದ್ರೆ ಇವುದ್ರದ್ದು ಸಮಸ್ಯೆ, ಇವುದ್ರದ್ದು ಹಾಕ್ಲಕ್ ಹೋದ್ರೆ ಅದು ಡೆವಲಪ್ಮೆಂಟ್ ಆಗಲ್ಲ. ಏನು ಡೆವಲಪ್ಮೆಂಟ್ ತೋರಿಸ್ಲಿಲ್ಲ ಅಂತಂದ್ರೆ ಮುಂದಿನವರು ಯಾರು ಓಟ್ ಹಾಕ್ತಾರೆ? ಹಿಂಗಾಗ್ಯದ ಪರಿಸ್ಥಿತಿ. ಏನ್ ಮಾಡ್ಬೇಕು? ಜಗತ್ತು ಅಜ್ಞಾನ, ಅಜ್ಞಾನಿಗಳಿಗೆ ಅಜ್ಞಾನದ ಜಗತ್ತು, ಈ ಅಜ್ಞಾನಿಗಳಿಗೆ ಬೇಕು. ಅವರಿಗೂ ಸಮಾಧಾನ ಮಾಡಬೇಕು. ಉತ್ತಮ ಅಧಿಕಾರಿಗೂ ಸಮಾಧಾನ ಮಾಡಬೇಕು, ಮಧ್ಯಮ ಅಧಿಕಾರಿಗೂ ಸಮಾಧಾನ ಮಾಡಬೇಕು, ಕನಿಷ್ಠ ಅಧಿಕಾರಿಗೂ ಸಮಾಧಾನ. ಎಲ್ಲರಿಗೂ ಸಮಾಧಾನ ಮಾಡ್ಕೊಂಡು ಹೋಗಂತ ಜಿಮ್ಮೆದಾರಿ ಯಾರ್ದದ? ಈಶ್ವರಂದದ. ಹೆಂಗದ್ರಿ? ಜಗತ್ತು ಅಜ್ಞಾನಿಗಳಿಗೆ ಅವಶ್ಯಕತೆ ಆದ. ಹಗಲು ರಾತ್ರಿ ನಿಮಗ ಒಂದೇನ ಹೊಸ ವಿಷಯ ತಿಳಿದ್ರೆ ಎಷ್ಟು ಖುಷಿ ಆಗ್ತದ. ಹಂಗ ಈ ಸಗಣಿ ಒಳಗಳಿಗೆ ಒಂದು ಪ್ಲಾಟ್ ತಗೊಂಡ್ರೆ ಖುಷಿ ಆಗ್ತದ, ಬಂಗಾರ ತಗೊಂಡ್ರೆ ಖುಷಿ ಆಗ್ತದ, ಹೊಲ ತಗೊಂಡ್ರೆ ಖುಷಿ ಆಗ್ತದ, ಬಟ್ಟಿ ತಗೊಂಡ್ರೆ ಖುಷಿ ಆಗ್ತದ, ಬಂಗಾರ ತಗೊಂಡ್ರೆ ಖುಷಿ ಆಗ್ತದ. ನಿಮ್ಗೆ ಇವೆಲ್ಲ ತಗೊಂಡ್ರೆ ಖುಷಿನೇ ಆಗಲ್ಲ. ನಿಮ್ಗೆ ಹಬ್ಬ ಬರ್ತಾವ, ಹುಣ್ಣಿಮೆ ಬರ್ತಾವ, ಬಟ್ಟೆ ತೋರ್ತೀರಿ, ಉಣ್ತೀರಿ, ತಿಂತೀರಿ, ಅದ್ರೊಳಗೆ ನಿಮ್ಗೆ ಏನಂತ ಸಂತೋಷ ಇಲ್ಲೇ ಇಲ್ಲ. ನಿಮಗೆಲ್ಲ ಸಂತೋಷ ಬ್ರಹ್ಮಜ್ಞಾನ, ಆನಂದ. ಒಂದು ಹೊಸ ವಿಷಯ ತಿಳಿತು ಅಂದ್ರೆ ಖುಷಿ ಆಗ್ಬಿಡುತ್ತೆ. ಚಂದ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಷಯ ಒಳಗೆ ಇಳಿತು ಅಂತಂದ್ರ ಒಳ್ಳೆ ಗಂಗಾ ನದಿ ಸ್ನಾನ. ಅದೇನು ಭೌತಿಕ ಜಲ, ಕಾಶಿ ಒಳಗಿರೋದು ಭೌತಿಕ ಜಲ. ಅದಕ್ಕೆ ಅದರದೇ ಆದ ವಿಶೇಷತೆ ಅದ. ಅದ್ರ ಬಗ್ಗೆ ಟೀಕೆ ಮಾಡಬಾರ್ದು. ಆದ್ರೆ ಆ ಭೌತಿಕ ಜಲದಕ್ಕಿಂತ ಈ ಜ್ಞಾನದ ಜಲದಲ್ಲಿ ಮಿಂದಂತ ಫ್ರೆಶ್ನೆಸ್ ಅಲ್ಲಿ ಮಾಡಿದ್ರೆ ಸಿಗಂಗಿಲ್ಲ. ಈ ಒಂದು ಜ್ಞಾನದ ಜಲ ನೀವು ಕುಂತಲ್ಲೇ ಮಾಡೋ ಕೆಲಸ ಇದೆ. ಬ್ರಹ್ಮಜ್ಞಾನ ಏನು ಊರೂರು ತಿರುಗಿದ್ರೆ ಆಗ್ಬೇಕಾ? ಏನು ಕುಂತಲ್ಲೇ ಆಗ್ತದ್ರಿ? ಆ ಊರು ಇವ್ರು ತಿರುಕೋತೋಗೋದಿರ್ತದ ಬ್ರಹ್ಮಜ್ಞಾನ ಮಾಡೋದಕ್ಕ. ಕುಂತಲ್ಲೇ ಗಂಗಾ ಸ್ನಾನ ಆಗ್ತದ ಇಲ್ರಿ? ಇವತ್ತು ಹೇಳಿದ ವಿಷಯ ಸ್ಪಷ್ಟವಾಗಿ ತಿಳಿದದಂದ್ರ ಮುಂದೋಗೋಣ. ಅಥವಾ ಮುಂದಿನ್ನ ಏನ್ ತಿಳ್ಕೋಬೇಕು ಮುಂದೋಗೋಣ. ಇಲ್ಲ ಅಂತಂದ್ರೆ ಹಿಂದಿಂದೇ ಕಟ್ಟಿ ಮೆಲಕಾಕತ್ ಕೂಡ. ಅಂತಃಕರಣ ಜನ್ಯವಾದ ವೃತ್ತಿ ಜ್ಞಾನವು ಎಲ್ಲಾ ಕಡೆ ಬ್ರಹ್ಮವನ್ನೇ ವಿಷಯ ಮಾಡುತ್ತದೆ. ಬ್ರಹ್ಮವನ್ನೇ ವಿಷಯ ಮಾಡ್ತದ. ಹೆಂಗ್ ಮಾಡ್ತದ? ಜೀವಂತ ಜೀವಿಗಳು ಏನದ ಅಲ್ಲಿ ಏನ್ ವಿಷಯ ಮಾಡ್ತದ? ಸಾಕ್ಷಿ ಚೇತನವನ್ನ ವಿಷಯ ಮಾಡ್ತದ. ಸಾಕ್ಷಿ ಚೇತನ ಎದರ ಸಾಕ್ಷಿ ಚೇತನ ವಿಷಯ ಮಾಡಿರ್ತದ ಆ ವಸ್ತು ಅಲ್ಲಿ ಇದ್ದೇ ಇರ್ತದೆ. ಒಂದು ಹುಲಿ ಬಂದದ, ಹುಲಿ ಒಳಗಿನ ಸಾಕ್ಷಿ ಚೇತನ ಏನ್ ಮಾಡ್ತದ? ಅಂತಃಕರಣ ಜನ್ಯವಾದ ವೃತ್ತಿ ಅಲ್ಲಿ ಆ ಹುಲಿಯ ಸಾಕ್ಷಿ ಚೇತನವನ್ನ ಅದು ವಿಷಯ ಮಾಡಿರ್ತದ. ಮಾಡಿದಾಗ ಅಲ್ಲಿ ಹುಲಿ ಇದ್ದೇ ಇರ್ತದೆ. ಹುಲಿ ಅದಂದ್ರ ಅದ್ರ ಸಾಕ್ಷಿ ಚೇತನ ಅದ. ಸಾಕ್ಷಿ ಚೇತನ ಅದಂದ್ರ ಅಲ್ಲಿ ಹುಲಿ ಅದ. ಆಭರಣ ಅದ ಅಂತಂದ್ರೆ ಆಭರಣ ವಿಷಯ ಮಾಡಿದ್ರು. ಅದ್ರ ಜೊತೆಗೆ ಬಂಗಾರ ಅದ. ನೀವು ಬಂಗಾರ ತಗೊಂಡಿರಿ ಅಂದ್ರೆ ಅದ್ರ ಜೊತೆಗೆ ಒಂದು ಆಭರಣ ಅದ. ಏನ್ ಮಾಡ್ತೀರಿ? ನಮ್ಮ ಹುಡುಗಿ ತಾಣದಿದ್ದಾಗ ಏನು ಒಂದು 5-6 ವರ್ಷದಿಂದ ಇದ್ದಾಗ ನಾನು LKG UKG ಇದ್ದಾಗ ಆ ಬಂಗಾರದ ಅಂಗಡಿಗೆ ನಾವು ಒಂದು 5 ಗ್ರಾಮ 2.5 ಗ್ರಾಮ ಸಣ್ಣ ಪಗಾರದಾಗ ಏನೋ ಒಂದು ಸ್ವಲ್ಪ ಬಂಗಾರ ತಗೊಳಕ್ ನಾವು ಅಲ್ಲೊಂದು ಹೆಣ್ಣಿನ ಮೂರ್ತಿ ಮಾಡಿಟ್ಟಾರ. ದೊಡ್ಡ ಅಂಗಡಿ ಇಲ್ಲ ನಮ್ಮ ರಾಯಚೂರಿನ ಅಂತರಗಂಗೆಯವ್ರ ಅಂಗಡಿ ಅಂತೇಳಿ ಬಹಳ ಫೇಮಸ್.
ಬಹಳ ಪ್ರಾಮಾಣಿಕರು, ಬಹಳ ಚಲೋ ಮಂದಿ. ಅಂತ ಭೂಮಿ ಮೇಲೆ ಅವರೆಲ್ಲ ದೇವತೆಗಳಿದ್ದಂಗೆ, ಬಂಗಾರದ ಅಂಗಡಿ ಅಂತವ್ರು. ಅಂತರ್ಗಂಗಿ ವೀರಭದ್ರಪ್ಪ ಅಂತ ಮೊದಲು ನೋಡಿ ಮಾಡಿದಾರೆ. ಬಹಳ ಕಷ್ಟಪಟ್ಟಾರ ಅದು ಬಂಗಾರದ ಅಂಗಡಿ ನಿಲ್ಲಿಸ್ಬೇಕಾದ್ರೆ. ಮುಂದೆ ಅವ್ರ ಮಕ್ಕಳೆಲ್ಲ ನಿಶ್ಚಿಂತೆಯಾಗಿ ಆರಾಮ್ ಮಾಡ್ಕೊಂಡು ಹೋಗ್ಲಕತ್ತಾರೆ. 1ಕ್ಕೆ 4 ಶೋರೂಮ್ಗಳು, 1ಕ್ಕೆ 4 ಮನಿಗಳು. ನೋಡುದು ಪ್ರಾಮಾಣಿಕತೆ ಇದ್ದಲ್ಲಿ ಬೆಳವಣಿಗೆ ಇದ್ದೇ ಇರುತ್ತೆ. ಪ್ರಾಮಾಣಿಕವಾದ ಅಲ್ಲೊಂದು ಹೆಣ್ಮಗಳೊಂದು ಮೂರ್ತಿ ಇಟ್ಟು, ಆ ಮೂರ್ತಿ ಕೊಳ್ಳಾಗ ಒಂದು ಬಂಗಾರ ತರ ಹಾಕ್ಯಾರ. ಈಕಿಗೆ ನೀನ್ ಏನ್ ಬೇಕವ ಅಂತ ಕೇಳೋರು ಅವರು. ಕೇಳೋಣ ಈಕಿ ಹೋಗಿ 5, 6ನೇ ಕ್ಲಾಸ್ನಾಕಿ ಆಕಿ ಹೋಗಿ ಆ ಮೂರ್ತಿ ಕೊಳ್ಳೋದ್ ತರನೇ ಕಡೆ, ಆ ಮೂರ್ತಿ ಕೊಳ್ಳೋದ್ ತರ ಒಯ್ ಸ್ವಾಮಿ ಇದು ಒಯ್ದು ಬಿಡಿ ನೀನು. ಆಕಿ ಕೇಳ್ತಾಳ, ಒಯ್ ನನಗೇನು ಹುಟ್ಟಿದ್ರೆ ಏನ್ ಆಕಿ ಕೇಳ್ತಾಳ, ನನ್ನ ತಗೊಂಡು ಹೋಗೋಣ 6 ತೊಲಿ ಬಂಗಾರ. ನಾವು ಅರ್ಧ ತೊಲಿ ಬಂಗಾರ ತಗೊಳ್ಳೋ ಯೋಗ್ಯತೆ ಇರಲ್ಲ, 6 ತೊಲಿ ತಗೊಂಡು ಜನ್ಮ ಬುದ್ಧಿಲಿಬೇಕು, ಆಗಲ್ಲ ಇದು ನಮಗ ಅಂತ ಹೇಳಿದ್ರ ಮುಂದ ನಮ್ಮ ಹುಡುಗಿ 9th SSLC ಇದ್ದಾಗ ಅದು ದೊಡ್ಡದಾದಾಗ ಅವ್ರು ಬರ್ಬೇಕಾದ್ರೆ ಅಲ್ಲಿ ಸರಕ್ ತಗೊಂಡು ಬಂದು ಕೊಟ್ಟೋಗ್ಬಿಟ್ರೆ, ನೀ ಯಾವಾಗಾರ ರೊಕ್ಕ ಕೊಡು, ಆಕಿ ಇಷ್ಟಪಟ್ಟದ ತರ ಅದ ಆಕಿ ಕೊಡ್ತೀವಿ ತಂದು ಯಾವಾಗಾರ ಕೊಡು, ನಾ ಯಾವಾಗ ಕೊಟ್ಟ ತಗೊಂಡ್ರೆ ರೊಕ್ಕ ಬಹಳ ಕನ್ಫ್ಯೂಷನ್ ಡಿಸ್ಕೌಂಟ್ ಮಾಡಿ ಕೊಟ್ಟು ಬಹಳ ಕಡಿಮೆ ರೇಟ್ನಾಗ ಕೊಟ್ಟೋಗ್ಬಿಟ್ರೆ ಅದು ಬಂಗಾರ ತರ ನಮಗೆ. ಇವತ್ತು ನಮ್ಮ ಮನೆಗೆ ಅದು ಆಸ್ತಿ, ಅದು ಅವ್ರು ಕೊಟ್ಟ ಆಶೀರ್ವಾದ ಅದು. ಅಂತರ ಹೆಂಗೆ ಅವರು 6 ತೊಲಿ ಬಂಗಾರ ಕೊಟ್ಟು ನೀವು ಯಾವಾಗಾರ ಕೊಡು, ನಾವು ರೊಕ್ಕ ನಿನಗೆ ಈಗ ಕೊಡು, ಅವಾಗ ಕೊಡೋದು ಕೇಳಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡೀವಿ, ನಾವು ಏನು ಲಾಭ ತಗೊಂಡಿಲ್ಲ. ಅದ್ರೊಳಗ ಎಷ್ಟು ರೇಟಿಗೆ ಬಿದ್ದು ಅದು ಕೊಡ್ತೀವಿ, ಗುರುಗಳಿಗೆ ಅರ್ಪಣೆ ಮಾಡ್ತೀವಿ ಅಂತ ತಂದು ಕೊಟ್ಟು ಹೋಗ್ಬಿಟ್ಟು. ಇದು ಸತ್ಯ ಶುದ್ಧ ಕಾಯಕ ಮಾಡಿ ಯಾರು ಸ್ವಚ್ಛ ಜೀವನ ಮಾಡ್ತಾರ ಅವ್ರಿಗೆ ಎಲ್ಲಿ ನೋಡಿರೋರಲ್ಲಿ ಲಕ್ಷ್ಮಿ ತಾನಾಗಿತ್ತೋಳು ಹೆಂಗೋ ಮಾಡಿ ಮುಟ್ಟಿದ್ದೇವು. ಮತ್ತ ಅದು ಮನಿಗೆ ಬಂದ್ಮೇಲೆ ಮತ್ತ ಅದಕ್ಕೆ ಮುಟ್ಟಿಸ್ಬೇಕು, ಹೆಂಗಾರ ಮಾಡಿ ಏನೋ ಪೂಜೆ ಮುಟ್ಟಿದ್ದೇವು. ಇರ್ಲಿ, ಅದು ಏನಪ್ಪ ಅಂತಂದ್ರೆ ಬಂಗಾರ ಆದಂದ್ರ, ಬಂಗಾರದ ಜ್ಞಾನ ಆಗ್ಯದಂದ್ರ ಅಲ್ಲಿ ಆಭರಣ ಆದಂತ ಇಲ್ಲಂತ ತಿಳ್ಕೊಳ್ಳಿ. ಆಭರಣ ಆದ ಅಂತಂದ್ರ ಅಲ್ಲಿ ಬಂಗಾರ ಆದಂತ ಇಲ್ಲಂತ, ಎರಡು ಜೋಡಾಗಿ ಅದವ ಇಲ್ಲ. ನಿಮ್ಮ ಸಾಕ್ಷಿ ಚೇತನ ಮತ್ತು ನಿಮ್ಮ ಸಾಕ್ಷಿ ಚೇತನ, ಮನುಷ್ಯ ರೂಪದ ಸಾಕ್ಷಿ ಚೇತನ ಮತ್ತು ನಿಮ್ಮ ಮನುಷ್ಯದ ರೂಪದ ಶರೀರ ಎರಡು ಜೋಡದವ, ಏನ್ ಬೇರೆ ಬೇರೆ ಅದಾವ? ಹೆಂಗ ಜೋಡದವ, ಜೊತೆ ಜೊತೆ ಅದಾವ. ಹಿಂಗಾಗಿ ನಾವು ಅದನ್ನ ಸೆಪರೇಟ್ ಹೇಳೋದು ಇರಂಗಿಲ್ಲ ಅನ್ನೋದೇ ಅದೇ ಹೇಳ್ಕೊತೊಂಟಾರ ಈಗ ಅವರು. ಅಂತಃಕರಣ ಜನ್ಯವಾದ ವೃತ್ತಿ ಜ್ಞಾನ ಎಲ್ಲಾ ಕಡೆ ಬ್ರಹ್ಮವನ್ನೇ ವಿಷಯ ಮಾಡಿರುತ್ತದೆ, ಬ್ರಹ್ಮನೇ ವಿಷಯ ಮಾಡಿರ್ತದ. ಆದ್ರೆ ನಮಗ ಏನಾಗ್ಯದ, ಬ್ರಹ್ಮನನ್ನು ನೋಡೋದ್ರ ಬದಲು ವಸ್ತುವನ್ನು ನೋಡ್ತಿರ್ತೀವಿ ಅಷ್ಟೇ. ನಮ್ಮ ಚಿದಾಭಾಸನಿಗೆ ಆ ಬ್ರಹ್ಮನನ್ನು ನೋಡುವ ಸಾಮರ್ಥ್ಯ ಇಲ್ಲದಕ್ಕೆ ನಾವು ವಸ್ತುವನ್ನು ನೋಡ್ತೀವಿ. ಆ ವಸ್ತುವಿನೊಳಗ ಬ್ರಹ್ಮ ಅದನ ಅನ್ನೋದು ತಿಳ್ಕೋಬೇಕಾಗ್ಯದಷ್ಟೇ. ಎಲ್ಲ ವಸ್ತುವಿನೊಳಗೆ ಬ್ರಹ್ಮ ಅದನ ಅನ್ನೋದು ತಿಳ್ಕೋಬೇಕಾಗ್ಯದ. ಅಲ್ಲಿ ಬ್ರಹ್ಮನೆಯನ್ನೇ ಅದು ವಿಷಯ ಮಾಡ್ಯದ ವೃತ್ತಿ. ಆದ್ರ ಆ ಚಿದಾಭಾಸನಿಗೆ ಅಲ್ಲಿ ಏನಾಗ್ಯದ, ಆ ಬ್ರಹ್ಮನನ್ನು ನೋಡಂತ ಶಕ್ತಿ ಇಲ್ಲ ಅವನಿಗೆ. ಹೀಗಾಗಿ ಅದೇನಾಗ್ಯದ, ಅವ ಬ್ರಹ್ಮನ ಬದಲಿ ಯಾವುದೋ ಒಂದು ವಸ್ತುವನ್ನ, ಜಡ ವಸ್ತುವನ್ನ, ಚೈತನ್ಯ ವಸ್ತುವನ್ನ ಗುರುತಿಸ್ಲಕತ್ತನ. ಆ ವಸ್ತುವಿನೊಳಗ ಆ ಚೈತನ್ಯ ಆದ, ಜಡ ವಸ್ತು ಇದ್ರ ಉಪಯುಕ್ತ ಚೇತನ, ಮತ್ತೆ ಜೀವಂತ ವಸ್ತು ಇದ್ರ ಸಾಕ್ಷಿ ಚೇತನ ಆದಂತ ತಿಳ್ಕೋಬೇಕು. ಆಭರಣ ಅಲ್ಲಿ ಆದ ಅಂದ್ರೆ ಅದ್ರಾಗ ಬಂಗಾರ ಆದ ಅಂತ ತಿಳ್ಕೋಬೇಕು ಅಷ್ಟೇ. ಇಲ್ಲಿ ಹೇಳ್ಬೇಕಾಗಿದ್ದು ಉದ್ದೇಶ ಇಷ್ಟೇ. ನೆಕ್ಲೆಸ್ ಅಂದ್ರ ಎಷ್ಟು ತೂಕದ ಅಂತ ಕೇಳ್ತಾರೆ. ಅದು ಬಂಗಾರಕ್ಕೆ ಸಂಬಂಧಪಟ್ಟ ಮಾತ, ಏನು ಡಿಸೈನಿಗೆ ಸಂಬಂಧಪಟ್ಟ ಮಾತ ತೂಕ ಕೇಳೋದು. ಇಷ್ಟು ಚಂದ ನೆಕ್ಲೆಸ್ ಮಾಡಿರಿ, ನೆಕ್ಲೆಸ್ ಚಂದ ಅಂದ ಕೂಡ್ಲೇನೆ ನೆಕ್ಸ್ಟ್ ಕ್ವಶನ್ ಬರ್ತದ, ಇದು ಎಷ್ಟು ತೂಕದಾಗ ಮಾಡ್ತಿರೋದು ಬರ್ತದ ಇಲ್ಲ. ತೂಕ ಡಿಸೈನಿಗೆ ಅದ, ಬಂಗಾರಕ್ಕ
ಘಟದ ಜ್ಞಾನವಾದರೆ ಬ್ರಹ್ಮಜ್ಞಾನವಾದಂತೆ, ಘಟದ ಜ್ಞಾನವಾದರೆ ಬ್ರಹ್ಮಜ್ಞಾನವಾದಂತೆ. ಅದಕ್ಕೆ ಬ್ರಹ್ಮಜ್ಞಾನ ಸಪರೇಟ್ ಇಲ್ಲ. ನೀವು ಬ್ರಹ್ಮ ಅದನ್ನಂತ ತಿಳ್ಕೊಂಡ್ಬಿಟ್ರೆ ಸಾಕು. ಯಾಕೆಂದರೆ ಆವರಣವು ಚೇತನದೊಳಗೆ ಇರುತ್ತದೆ. ಆ ಬ್ರಹ್ಮದೊಳಗಿನ ಆವರಣ ತೆಗೆದುಹಾಕಿಬಿಡ್ತು ವೃತ್ತಿ ಹೋಗಿ. ಘಟದೊಳಗಿನ ಆವರಣ ತೆಗೆದಿಲ್ಲದು, ಘಟದ ಉಪಯುಕ್ತ ಚೇತನದೊಳಗಿನ ಆವರಣ ತೆಗೆದದ. ರಜ್ಜುವಿನ ಇದು ತೆಗೆದಿಲ್ಲದು, ರಜ್ಜುವಿನ ಆವರಣ ತೆಗೆದಿಲ್ಲದು. ರಜ್ಜುವಿನ ಉಪಯುಕ್ತ ಚೇತನದ ಆವರಣ ತೆಗೆದ. ರಜ್ಜು ಆವರಣ ಆಗಿದ್ದಕ್ಕೆ ಏನಾಗಿತ್ತು ಹೇಳ್ರಿ? ರಜ್ಜುವಿಗೆ ಆವರಣ ಎದರಿಂದ ಆಗಿತ್ತು? ರಜ್ಜುವಿಗೆ ಎದರಿಂದ ಆವರಣ ಆಗಿತ್ತು? ಮಂದಗತ್ತಲೆಯಿಂದ ಆವರಣ ಆಗಿತ್ತು. ಮಂದಗತ್ತಲೆಯಿಂದ ಆವರಣ ಆಗಿದ್ದಕ್ಕೆ ಏನಾಯ್ತು? ಅಥವಾ ನೀತಿ ಹೆಚ್ಚಿದ್ದಕ್ಕೆ ಆವರಣ ಆಗಿತ್ತು. ಅದಕ್ಕೆ ನೀವೇನ್ ಮಾಡಿದ್ರಿ? ಬೆಳಕು ಮಾಡಿದ್ರಿ ಅಥವಾ ಎತ್ತರ ಆದ್ರಿ. ಎತ್ತರ ಆದ ಕೂಡ್ಲೇನೆ ಏನಾಯ್ತು? ಆ ಸರ್ಪಕ್ಕೆ ಯಾವ್ದಕ್ಕೆ ರಜ್ಜುವಿಗೆ ಆವರಣ ಆಗಿ ಸರ್ಪ ಕಾಣಕತ್ತಿತ್ತಲ್ಲ, ಎತ್ತರ ಆದ ಕೂಡಲೇ ಸರ್ಪವಾಯ್ತು. ಅಥವಾ ಮಂದಗತ್ತಲೆಯ ಆವರಣದ ಕಾರಣ ಬೆಳಕು ಮಾಡಿದ ಕೂಡಲೇ ಅದು ಕತ್ತಲು ಹೋಯ್ತು. ಕತ್ತಲು ಹೋಗಿ ಏನಾಯ್ತು? ಕತ್ತಲು ಹೋಗಿ ಏನಾಯ್ತು? ಬೆಳಕಾಯ್ತು. ಅಲ್ಲಿ ಹೋಗಿ ಸರ್ಪ ಹೋಗಿ ಹಗ್ಗ ಅಂತ ಕಾಣ್ಲಿಕ್ಕತ್ತು. ಇದು ಸರ್ಪ ಅಲ್ಲ, ಒಂದನೇ ಸ್ಟೆಪ್. ಅದ್ರ ಸಲುವಾಗಿ ಏನ್ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಬ್ರಹ್ಮಜ್ಞಾನ ಆಗಕ್ಕೇನು ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಇದು ಬ್ರಹ್ಮಜ್ಞಾನ. ಎತ್ತರ ಆದ ಕೂಡ್ಲೇನೆ ನಿಮ್ಗ ಹಾವು ಹೋಗೋದು, ಕನಸಿನಲ್ಲಿ ಜಗ್ಗಿ ಹಾವು ಕಾಡ್ಲಕತ್ತದ. ಎತ್ತರ ಆದ ಕೂಡಲೇ ಹಾವು ಹೋಯ್ತಪ್ಪ. ಕತ್ತಲದಾಗ ಹಾವು ಕಾಡ್ಲಕತ್ತದ, ಕತ್ತಲದಾಗಿನ ಹಾವು ಹೋಯ್ತಪ್ಪ. ಆ ಕತ್ತಲದಾಗಿನ ಹಾವು ಹೋಗಿ ಅಲ್ಲಿ ಹಾವೇ ಇಲ್ಲ ಅಂದ್ಮೇಲೆ ಅಂಜಿಕೆ ಯಾಕೆ ಬರ್ತದ? ಮುಗಿತದ ಅಷ್ಟೇ. ಕನಸಿನೊಳಗಿನ ಹಾವ, ಕತ್ತಲದೊಳಗಿನ ಹಾವ ಹೋಗ್ಬೇಕಾಗ್ಯದಷ್ಟೇ. ಸ್ವಪ್ನ ಜ್ಞಾನದಾಗ ಏನದ? ಎತ್ತರ ಆದ್ಮೇಲೆ ಅಲ್ಲಿ ಏನು ಇರಂಗಿಲ್ಲ. ಆದ್ರೆ ಈ ಪ್ರಮಾಜ್ಞಾನದಾಗ ಏನಾಗ್ತದ ಅಂದ್ರೆ ಎತ್ತರ ಇದು ನಿಮಗೆ ಬೆಳಕು ಮಾಡಿದ್ಮೇಲೆ ಮಂದಗತ್ತಲೆಯಿಂದ ಹೊರಗೆ ಬಂದ್ಮೇಲೆ ಅಲ್ಲಿ ಒಂದು ಏನೋ ಒಂದು ವಸ್ತು ಇರ್ತದ. ಅದು ಏನದ? ರಜ್ಜು ಅದ, ಘಟ ಅದ, ಮತ್ತಿನ್ನೇನೇನೋ ವ್ಯಾವಹಾರಿಕ ವಸ್ತುಗಳದ. ಈ ವಸ್ತುಗಳು, ವ್ಯಾವಹಾರಿಕ ಜಗತ್ತಿನ ವಸ್ತುಗಳು ನಾಶ ಆಗ್ಬೇಕಾದ್ರೆ ಅದರಿಂದ ಉಪಯುಕ್ತ ಚೇತನ ಆದ ಅಂತಿಷ್ಟು ನೋಡಿದ್ರೆ ಸಾಕು. ಪ್ರತಿ ಸಲ ಅದೇ ಅನ್ಕೋತ್ ಕುಂದಿರಬಾರ್ದು. ಯಾವಾದರೆ ಒಂದು ವಸ್ತು ನೋಡಿದ ಕೂಡ್ಲೇನೆ ಅದರಿಂದ ಪೃಥ್ವಿ ನಿಂತಾಗ್ಯದ, ಪೃಥ್ವಿ ನೀರ್ಲಿಂತಾಗ್ಯದ, ನೀರ್ ಅಗ್ನಿಲಿಂತಾಗ್ಯದ, ಹಿಂಗೆಲ್ಲ ಅನ್ಕೋತಾಗ ಅಲ್ಲಿ ಬ್ರಹ್ಮ ಅದನಂತ ಇದು ಆದ ಅಂತ ಒಳಗ ಅದೆಲ್ಲ ತಿಳ್ಕೊಂಡು ಆ ಬ್ರಹ್ಮ ಹೆಂಗದನ ಇದ್ರೊಳಗ ಅಂತಂದ್ರ ಉಪಯುಕ್ತ ಚೇತನದ ಸ್ವರೂಪದಾಗ ಅದನ. ಕಲ್ಲದ ಅಂದ್ರೆ ಕಲ್ಲಿನ ಉಪಯುಕ್ತ ಚೇತನದ ಸ್ವರೂಪದಲ್ಲಿ ಬ್ರಹ್ಮದನ. ಇಷ್ಟು ತಿಳ್ಕೊಂಡ್ರೆ ಶಾರ್ಟ್ ಕಟ್ಟಪ್ಪ ತಿಳ್ಕೊಳ್ಳೋದು. ಕಲ್ಲಿನ ಜ್ಞಾನ, ಕಲ್ಲಿನ ಉಪಯುಕ್ತ ಚೇತನದ ಜ್ಞಾನ ಅಂತ ಎರಡು ಇರಂಗಿಲ್ಲ. ಕಲ್ಲದ ಅಂದ್ರೆ ಅದರಾಗ ಉಪಯುಕ್ತ ಚೇತನ ಇದ್ದೇ ಇರ್ತದ. ನೀವು ಬ್ರಹ್ಮಜ್ಞಾನಿಗಳಾಗಿ ನೀವು ಉಪಯುಕ್ತ ಚೇತನವನ್ನ ನೋಡುವಂತ ಶಕ್ತಿ ನಿಮಗಾದ, ನೀವು ಉಪಯುಕ್ತ ಚೇತನ ನೋಡ್ತೀರಿ. ಉಪಯುಕ್ತ ಚೇತನ ನೋಡೋ ಶಕ್ತಿ ಇಲ್ಲದವರಿಗೆ ಅವರು ಕಲ್ಲಂತೆ ನೋಡ್ತಿರ್ತಾರೆ. ಕಲ್ಲದ ಅಂದ್ರೆ ಅದರಿಂದ ಉಪಯುಕ್ತ ಚೇತನ ಅದ. ಉಪಯುಕ್ತ ಚೇತನ ಅದ ಅಂದ್ರೆ ಅಲ್ಲಿ ಕಲ್ಲದ. ಗಂಡ ಹೆಂಡತಿ ಇಬ್ರು ಹೋಗ್ಯಾರ ಬಂಗಾರದ ಅಂಗಡಿಗೆ. ಗಂಡ ಏನ್ ನೋಡ್ಲಕತ್ತಾನ? ಬಂಗಾರ ನೋಡ್ಲಕತ್ತಾನ. ತೂಕದ ಕಡೆ ಲಕ್ಷ್ಯ. ಒಂದು ಚೈನ್ ತಗೋ ಅಂತಾನ, ಹೆಂಗೋ ಗಂಡ ಚೈನ್ ತಗೋ ಅಂದನಂತ ಎಮ್ಮಿ ಕೊಳ್ಳಿ ಕಷ್ಟ ಅಂತ ದಪ್ಪನ್ ತರಪಳಿ ತಗೊಂಡ್ರೆ ಅವ ಏನ್ ಮಾಡ್ಬೇಕು? ಸಣ್ಣ ಕೊಳ್ಳಿಗೆ ಶೋಭಮಾನವಾದಂತಹ ಒಂದು ಸಣ್ಣದು ಸೂಕ್ಷ್ಮವಾದ ಚೈನ್ ತಗೊಂಡ್ರೆ ಅವನಿಗೆ ರೊಕ್ಕ ಕೊಡ್ಲಕ್ಕ ಈಸಿ ಆಗ್ತದ. ಅವ ಬಂಗಾರದ ಕಡೆ ಲಕ್ಷ್ಯ ಕೊಡ್ಲಕತ್ತಾನ. ಈಗ ಎದ್ರ ಕಡೆ ಲಕ್ಷ್ಯ ಕೊಡ್ಲಕತ್ತಳ? ಡಿಸೈನು ಜರ ದೊಡ್ಡ ತಗೊಂಡ್ಬಿಡಮ್, ಹೀಗೆ ಮೆತ್ತಗನ ಆಸಾಮಿ ಕಾಸಿದಾಗೆ ಬಡದ್ ಬಿಡಮು. ನಡಿ ನಿನ್ಗೆ ಏನಾರು ಬೇಕಿದ್ರೆ ಕೊಡಿಸ್ತೀನಿ, ಬಂಗಾರ ಬೇಕಂದ್ರೆ ಕೊಡಿಸ್ತೀನಿ ಬಾ ಅಂತ ಅವನಿಗೆ ಯಾವ್ದಾರ ರೊಕ್ಕ ಬಂದಿತ್ತು ಅಂದ್ರೆ ಕರ್ಕೊಂಡು ಹೋದಾಗ ಹೀಗೆ ಮೆತ್ತಗದನ, ಹೀಗೆ ಕಾಸಿ ಬಿಡಮ್ಮ, ಕಾಸೆ ಬೆಚ್ಚಗದ, ಹೀಗೆ ಬಡದ್ ಬಿಟ್ರೆ ಆಯ್ತು ಒಂದು ಲೆಕ್ಕ ಆಗ್ತದ ಅಂತ ಹೇಳಿ ಬಿಸಿ ಇದ್ದಾಗೆ ಬಡಿಬೇಕಂತ ಕಂಬಾರನ ಮಾತದು.
ಬಿಸಿ ಇದ್ದಾಗ ಬಡಿಬೇಕು, ಆರಿದ ಮೇಲೆ ಬಡಿಲಕ್ಕ ಅದ್ರ ಗಟ್ಟಿ ಆಗ್ತದ. ಅದಕ್ಕೆ ಇದು ಭಾರಿ ಹುಷಾರಿರ್ತಾರೆ ಹೆಣ್ಮಕ್ಳು. ಇದು ಬಿಸಿ ಯಾವಾಗ ಅದ ನೋಡ್ತಿರ್ತಾರೆ, ಅವಾಗೆ ಬಡ್ಕೊಂಡು ಕಡಿಗೆ ಆಗ್ಬಿಡ್ತಾರೆ. ಬೇರೆ ಟೈಮ್ನಾಗ ಯಾವಾಗ ಬೇಕು ಅವಾಗ ಏನಾದ್ರು ಕೇಳಿದ್ರೆ ಸಿಗ್ತದೆ, ನಾವು ಬಲ್ಲಿ ಏನಿರ್ತದೆ ಬರಗಾಲ. ಅದಕ್ಕೆ ಚಪ್ಪಲಿ, ಅದಕ್ಕೆ ಬಟ್ಟೆ ಏನಿರ್ತದೆ ಬರೀ ಜೋಬ್ನಾಗ ಏನ್ ಚಾ ಕುಡ್ಲಿಕ್ಕೆ ರೊಕ್ಕ ಸಹಿತ ಇರಂಗಿದೆ. ಎಲ್ಲ ಒಟ್ಟು ಹೆಂಡ್ರ ಮಕ್ಕಳಿಗೆ ಕೊಟ್ಟು ಖುಷಿ ಪಡ್ತಿರ್ತಾನ. ನನ್ನ ಸಲುವಾಗಿ ಏನ್ ಇಟ್ಕೊಂಡಿರ್ತಾನ. ಹೀಗಾಗಿ ಇಲ್ಲೇನದ, ಹೆಂಡತಿ ಆಭರಣ ನೋಡ್ತಾಳ ಅಂತಂದ್ರ ಅದರಿಂದ ಬಂಗಾರ ಆದ ಇಲ್ರಿಪ್ಪ. ಗಂಡ ಬಂಗಾರ ತೂಕದ ಕಡೆ ಲಕ್ಷ ಇಟ್ಟನಿಗೆ ಎಷ್ಟು ಕಿಮ್ಮತ್ತಿನ ಬಂಗಾರ ತೋತಾಳ, ಎಷ್ಟು ರೊಕ್ಕ ಮಾಡ್ತಾಳ, ಎಷ್ಟು ತೂಕ ತೋತಾಳ ಅಂತೇಳಿ ಅವ ಲಕ್ಷ ಕೊಡ್ಲಕತ್ತಾನಂದ್ರ ಅವ ತೋಳ ಬಂಗಾರದ ಸಂಗಟ ಆಭರಣ ಆದಿಲ್ಲಪ್ಪ. ರಜ್ಜು ಅದ ಅಂದ್ರೆ ರಜ್ಜು ಉಪಯುತ ಚೇತನ ಅದ, ರಜ್ಜು ಉಪಯುತ ಚೇತನ ಅದ ಅಂತಂದ್ರ ರಜ್ಜು ಆದ. ಅವು ಎರಡು ಸಪ್ರೇಟ್ ಸಪ್ರೇಟ್ ಅಂತ ಹೇಳಕ್ ಬರಲ್ಲ. ಇದನ್ನ ಇವತ್ತು ನಿಮ್ಮ ಅನುಭವಕ್ಕೆ ಬಂತ ಇಲ್ಲ. ಇದು ಸತ್ಯ ತಿಳ್ಕೋಬೇಕು ಬ್ರಹ್ಮಜ್ಞಾನಿಗಳು. ಇದು ಗಟ್ಟಿಯಾಗಿ ತಿಳ್ಕೋಬೇಕು. ಇದು ಸಪ್ರೇಟ್ ಅಂತ ತಿಳ್ಕೋಬೇಡ್ರಿ. ನಮ್ಗ ರಜ್ಜುವಿನಿಂದ ಸರ್ಪದ ನಿವೃತ್ತಿ ಆಗ್ಯದ. ಅದು ಸತ್ಯದ ನಿವೃತ್ತಿನೋ ನಿತ್ಯದ ನಿವೃತ್ತಿನೋ, ಉಪಯುತ ಚೇತನನೇ ನಿಜವಾದ ಅಧಿಷ್ಠಾನ ಅಂತ ಹೇಳಿವಿ. ಈ ಉಪಯುತ ಚೇತನ ನಮ್ಮ ಅನುಭವಕ್ಕೂ ಬಂದಿಲ್ಲ, ಮತ್ತದು ಉಪಯುತ ಚೇತನನೇ ನಿಜವಾದ ಅಧಿಷ್ಠಾನ ಅಂತಂದ್ಮೇಲೆ ಉಪಯುತ ಚೇತನದಿಂದ ನಿವೃತ್ತಿ ಆಗಿತ್ತು ಸರ್ಪ ಅಂದ್ರೆ ನಿಜವಾದ ನಿವೃತ್ತಿ ಆಗ್ಯದ ಅಂತೀವಿ. ಆದ್ರೆ ಉಪಯುತ ಚೇತನದಿಂದ ಅದು ನಿವೃತ್ತಿ ಆಗಿಲ್ಲ. ಆ ಕಲ್ಪಿತ ರಜ್ಜುವಿನಿಂದ ಆ ಸರ್ಪ ನಿವೃತ್ತಿ ಆಗಿದ್ದಕ್ಕೆ ಅದು ನಿಜವಾದ ನಿವೃತ್ತಿನೋ ಅಥವಾ ಸುಳ್ಳು ನಿವೃತ್ತಿನೋ ಅಂತ ಹಿಂಗ್ ನನಗೆ ಡೌಟ್ ಬಂದದಂತ ಗುರುಗಳ ಮುಂದೆ ಇಟ್ಕೊಂಡು ಕೂತಾನ. ಅದಕ್ಕೆ ಗುರುಗಳು ಏನ್ ಹೇಳ್ತಾರ, ರಜ್ಜುವಿನಿಂದ ಅದು ನಿವೃತ್ತಿ ಆಗ್ಯದಂದ್ರ ಅದರ ಅರ್ಥ ರಜ್ಜು ಉಪಯುತ ಚೇತನದಿಂದಲೇ ನಿವೃತ್ತಿ ಆದಂಗ ರಜ್ಜುವಿನ ಜೊತೆಗೆ ರಜ್ಜು ಉಪಯುತ ಚೇತನ ಇರ್ತದ. ಅಜ್ಞಾನಿಗೆ ರಜ್ಜು ಉಪಯುತ ಚೇತನದಿಂದಲೇ ಇದು ರಜ್ಜುವಿನಿಂದಲೇ ಏನಾಗ್ಯದ, ಅಜ್ಞಾನಿಗೆ ರಜ್ಜುವಿನಿಂದಲೇ ಆ ಸರ್ಪ ನಿವೃತ್ತಿ ಆಗ್ಯದ. ಜ್ಞಾನಿಗೆ ಏನಾಗ್ಯದ, ಉಪಯುತ ಚೇತನದಿಂದ ಆ ಸರ್ಪ ನಿವೃತ್ತಿ ಆಗ್ಯದ. ಜ್ಞಾನಿ ಕಣ್ಣಿಗೆ ಉಪಯುತ ಚೇತನ ಕಾಣ್ತದ, ಅಜ್ಞಾನಿ ಕಣ್ಣಿಗೆ ರಜ್ಜು ಕಾಣ್ತದ. ಎರಡು ವಸ್ತು ಒಂದೇ, ವಸ್ತು ಒಂದೇ, ಭಾವ ಬೇರೆ ಬೇರೆ. ಭಗವದ್ಗೀತೆಯೊಳಗೆ ಶ್ರೀಕೃಷ್ಣನ ಭಾಷೆ ಬಳಸ್ತಾನ. ಏನ್ ಬಳಸ್ತಾನ, ನಾನು ನಾನು ಅಂತ ಬಳಸ್ತಾನ. ನಾನು ಅಂತಂದ್ರ ವಾಚ್ಯಾರ್ಥದ ನಾನು ಅನ್ನೋದು, ಲಕ್ಷ್ಯಾರ್ಥದ ನಾನು. ನಿಮ್ಮೊಳಗಿರುವ ಸಾಕ್ಷಿ ಚೇತನ, ಆತ್ಮಚೇತನ ಏನದಲ್ಲ, ಬ್ರಹ್ಮಚೇತನ, ಶುದ್ಧ ಬ್ರಹ್ಮಚೇತನ, ಆ ನಾನು ಹೇಳ್ತಾರ. ಲಕ್ಷ್ಯಾರ್ಥದ ನಾನನ್ನು ಇಟ್ಕೊಂಡು ಕೃಷ್ಣ ಬಳಸಿದ ಭಾಷೆ. ಅದೇ ವಸ್ತುವಿಗೆ ಬಸವಾದಿ ಶರಣರು ಏನಂದ್ರು, ನೀನು ನೀನು ಅಂತಂದ್ರು. ಎಲ್ಲಾ ಕಡೆ ನಾನೇ ಹೇಳೀನಿ, ನಂದೇ ವಿರಾಟ ಸ್ವರೂಪ ಅಂತ ಕೃಷ್ಣ ಹೇಳ್ತಾನ. ಎತ್ತ ನೋಡಿದಳತ್ತ ನೀನೇ ದೇವ ಅಂತ ಬಸವ ಹೇಳ್ತಾನೆ. ಬಸವ ಯಾರನ್ನು ಕುರಿತು ಹೇಳ್ದ, ಲಕ್ಷ್ಯಾರ್ಥದ ನೀನು. ಲಕ್ಷ್ಯಾರ್ಥದ ನಾನು, ಲಕ್ಷ್ಯಾರ್ಥದ ನೀನು ಏನದ, ಎರಡು ಒಂದೇ ಅದಾವ, ಬ್ರಹ್ಮಚೇತನನೇ ಅದಾವ. ವಾಚ್ಯಾರ್ಥದ ನಾನು, ವಾಚ್ಯಾರ್ಥದ ನೀನು ಸಪ್ರೇಟ್ ಸಪ್ರೇಟ್ ಅದಾವ. ಒಂದು ಈಶ್ವರ ಅದ, ಒಂದು ಜೀವ ಅದ. ವಾಚ್ಯಾರ್ಥದ ನಾನು ಜೀವ, ವಾಚ್ಯಾರ್ಥದ ನೀನು ಈಶ್ವರ. ಅಲ್ಲಿ ಭೇದ, ಜೀವ ಸಣ್ಣವ, ಈಶ್ವರ ದೊಡ್ಡವ. ಈಶ್ವರ ಕೊಡವ, ಜೀವ ತೋಳವ. ಆದ್ರೆ ಆ ಒಂದು ಜೀವನೊಳಗಿರುವ ಉಪಯುತ ಚೇತನ ಮತ್ತು ಈಶ್ವರನೊಳಗಿರುವ ಉಪಯುತ ಚೇತನ ಅವಕ್ಕೇನಂತಾರ, ಈಶ್ವರನೊಳಗಿರುವ ಉಪಯುತ ಚೇತನ ಬ್ರಹ್ಮಚೇತನ ಅಂದ್ರೆ ದೊಡ್ಡವ. ಜೀವನೊಳಗಿರುವ ಉಪಯುತ ಚೇತನ ಸಾಕ್ಷಿ ಚೇತನ. ಅವೆರಡು ಏನದೋ ಒಂದೇ ಅದಾವ. ಸಾಕ್ಷಿ ಚೇತನ, ಉಪಯುತ ಚೇತನ ಅವು ಬೇರೆ ಬೇರೆ ಇಲ್ಲ, ಒಂದೇ ಅದಾವ. ಇರ್ಲಿ, ಅದೇನೇ ಆಗ್ಲಿ,
ಸರ್ಪದ ಅಧಿಷ್ಠಾನ ರಜ್ಜು ಅಲ್ಲ, ಸರ್ಪ ಅವಚ್ಛಿನ್ನ ಚೇತನ. ಈ ಪ್ರಕಾರವಾಗಿ ರಜ್ಜು ಜ್ಞಾನದಿಂದ ನಿರಾವರಣ ಹೊಂದಿದ ಸರ್ಪದ ಅಧಿಷ್ಠಾನವಾದ ರಜ್ಜು ಅವಚ್ಛಿನ್ನ ಚೇತನವಾದರೂ ನಿಜ ಪ್ರಕಾಶದಿಂದ ಭಾನವಾಗುತ್ತದೆ. ಆದ್ದರಿಂದ ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನ. ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನ. ಸರ್ಪದ ಅಧಿಷ್ಠಾನ, ನಿಜವಾದ ಅಧಿಷ್ಠಾನ ಯಾವುದು? ಉಪಹಿತ ಚೇತನ. ಸರ್ಪದ ಅಧಿಷ್ಠಾನ ಜ್ಞಾನವಾಗಿರುತ್ತದೆ. ಅಂದ್ರೆ ಅದರ ಜೊತೆಗೆ ಏನಾಗ್ಯದ? ಉಪಹಿತ ಚೇತನದ್ದು ಆಗಿದೆ. ಅದು ಆಗ್ಯದ, ಅದರ ಜೊತೆಗೆ ಆಗ್ಯದ. ಏನ್ ಚಿಂತೆ ಮಾಡಬೇಡ್ರಿ ಅಂದ್ರೆ ಇದು ಹೇಳಿದ ಮೇಲೆ ಅವಾತ ರಜ್ಜುವನ್ನ ಪ್ರಕಾಶ ಮಾಡುತ್ತಾನೆ ಹೊರತು ರಜ್ಜು ಅವಚ್ಛಿನ್ನ ಚೇತನವನ್ನು ಅಲ್ಲ. ಅಲ್ಲಿ ಆ ರಜ್ಜು ಅಂತ ನಿಮ್ಮ ಅನುಭವಕ್ಕೆ ಬರಬೇಕಾದರೆ ನಿಮ್ಮ ಪ್ರಯತ್ನದಿಂದ ರಜ್ಜು ಏನಾಗ್ಯದ ನಿಮ್ಮ ಅನುಭವಕ್ಕೆ ಬಂದಿಲ್ಲ. ಅಲ್ಲಿ ಈ ಉಪಹಿತ ಚೇತನ ಎನ್ನುವ ಸ್ವಯಂ ಪ್ರಕಾಶ ಏನರಲ್ಲ, ಅದು ಏನ್ ಮಾಡಿದ? ರಜ್ಜುವನ್ನ ನಿಮ್ಮ ಅನುಭವಕ್ಕೆ ತಂದುಕೊಟ್ಟ. ಸ್ವಯಂ ಪ್ರಕಾಶ ಅದದು, ಅದನ್ನ ನೀವು ಕಂಡುಹಿಡಿಯಕ್ಕೆ ಹೋಗೋದು ಬೇಕಾಗಿಲ್ಲ. ಆ ರಜ್ಜುವನ್ನ ನಿಮ್ಮ ಅನುಭವಕ್ಕೆ ತಂದು ಕೊಡಬೇಕಾದರೆ ಅದರ ಹಿಂದಿನ ಉಪಹಿತ ಚೇತನನೇ ಅದೇನಾಗ್ಯದ ತಾನೇ ಬಂದು ನಿಮಗೆ ಅನುಭವಕ್ಕೆ ತಂದು ಕೊಟ್ಟ. ನೀವು ಅದನ್ನ ಹೋಗಿ ನೋಡ್ತೀನಿ ಅಂದ್ರೆ ಇಲ್ಲ, ಅದು ತಾನೇ ನಿಮ್ಮ ಅನುಭವಕ್ಕೆ ತಂದು ಕೊಟ್ಟ. ಉಪಹಿತ ಚೇತನ ತಾನೇ ನಿಮ್ಮ ಅನುಭವಕ್ಕೆ ಬಂದದ. ಅದರ ಬಗ್ಗೆ ನಿಮಗೆ ಅರಿವಿಲ್ಲ ಅಷ್ಟೇ. ತನ್ನ ಪ್ರಕಾಶದಲ್ಲಿ ಅನ್ನ ಪ್ರಕಾಶದ ಅಪೇಕ್ಷೆ ಇಲ್ಲದೆ ಸರ್ವವನ್ನೂ ಯಾವುದು ಪ್ರಕಾಶ ಮಾಡುತ್ತದೆಯೋ ಅದು ಸ್ವಯಂ ಪ್ರಕಾಶ. ಅದೇ ಏನದ? ಅವಚ್ಛಿನ್ನ ಚೇತನ ಅಥವಾ ಉಪಹಿತ ಚೇತನ. ಅದು ತನ್ನಿಂದ ತಾನೇ ನಿಜ ಪ್ರಕಾಶ ಭಾನವಾಗುತ್ತದೆ. ಪ್ರಕಾಶದಿಂದ ಭಾನ ಆಗ್ತದದು ಚೇತನ. ಆದ್ದರಿಂದ ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನವಾಗಿರುತ್ತದೆ. ಈ ಕಾರಣದಿಂದ ಸರ್ಪದ ನಿವೃತ್ತಿಯು ಸಂಭವಿಸುತ್ತದೆ. ಸರ್ಪದ ಅಧಿಷ್ಠಾನ ರೂಪ ರಜ್ಜುವಿನ ಜ್ಞಾನವಾದರೆ ಸರ್ಪದ ಅಧಿಷ್ಠಾನದ ಜ್ಞಾನವಾದಂತೆ. ಸರ್ಪದ ಅಧಿಷ್ಠಾನದ ಜ್ಞಾನ ಅಂದ್ರೆ ಉಪಹಿತ ಚೇತನನೇ ನಿಜವಾದದ್ದು, ಅದು ಆದಂತೆ ಅಂತ ತಿಳ್ಕೊರಿ. ಆಯ್ತ್ರಿ, ಎಲ್ಲ ಗೋಲ್ ಗೋಲ್ ಹೇಳಕತ್ತೀರಿ, ಆದ್ರೂ ನಮಗಿದು ಸರಿ ಹೋಗ್ತಾ ಇಲ್ಲ ಅನ್ಲಕತ್ತಾನ ಶಿಷ್ಯ. ಅವ ಏನಂತನ? ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಆಗುವುದಿಲ್ಲ. ಕಾರಣ ಸರ್ಪದ ಅಧಿಷ್ಠಾನ ರಜ್ಜು ಅಲ್ಲ. ರಜ್ಜು ಉಪಹಿತ ಚೇತನವೇ ಸರ್ಪದ ಅಧಿಷ್ಠಾನ ಇದೇ. ಯಾಕಂದ್ರ ಅಧಿಷ್ಠಾನದ ಜ್ಞಾನವಾದರೇನೆ ಅಧ್ಯಸ್ತ ವಸ್ತು ಅಥವಾ ಕಲ್ಪಿತ ವಸ್ತು ನಿವೃತ್ತಿ ಆಗ್ತದ. ನೀವೇನ್ ಹೇಳ್ತೀರಿ? ರಜ್ಜುವಿನಿಂದ ಅದು ನಿವೃತ್ತಿ ಆಗ್ಯದ ಅಂತ ಹೇಳ್ತೀರಿ. ರಜ್ಜು ನಿಜವಾದ ಅಧಿಷ್ಠಾನ ಅಲ್ಲ, ಅದು ಕಲ್ಪಿತವಾಗ್ಯದ. ಉಪಹಿತ ಚೇತನನೇ ನಿಜವಾದ ಅಧಿಷ್ಠಾನ ಆದ. ಆ ಉಪಹಿತ ಚೇತನದಿಂದಲೇ ಏನಾಗ್ಯದ? ಸರ್ಪದ ನಿವೃತ್ತಿ ಆಗ್ಯದ. ರಜ್ಜುವಿನಿಂದ ಆಗಿಲ್ಲ ಅಂತ ನಾವು ಇನ್ನ ಬಿಡಿಸಿ ಬಿಡಿಸಿ ಅದೇ ಮಾತಾಡ್ತ ನಾವು. ರಜ್ಜುವಿನಿಂದ ಆದ್ರೆ ಸಾಕು, ಅದರಿಂದ ರಜ್ಜು ಉಪಹಿತ ಚೇತನ ಇದ್ದೇ ಇರ್ತದಂತ ಹೇಳಿ ಹಿಂಗಂದ್ರೆ ನಾನು ಹೆಂಗ್ ಬಿಡ್ತೀನಿ? ನಿಜವಾದ ಅಧಿಷ್ಠಾನ ರಜ್ಜು ಉಪಹಿತ ಚೇತನ. ರಜ್ಜು ಉಪಹಿತ ಚೇತನದಿಂದಲೇ ಆಗ್ತದ, ರಜ್ಜುವಿನಿಂದ ಆಗಂಗಿಲ್ಲ. ಹಿಂಗ್ ಹೇಳ್ರಲ್ಲ, ಬಿಟ್ಟು ನೀವು ರಜ್ಜುವಿನಿಂದ ಆಗ್ತದ, ರಜ್ಜುವಿನಿಂದ ಅದು ಇರ್ತದ ಉಪಹಿತ ಚೇತನ ತಿಂಗ ಕೇಳಕತ್ತೀರಿ ನೀವು ಅಂತ ಮಾಡಿ ಹಾಕ್ಬಿಟ್ಟ. ನೀವು ಸ್ವಚ್ಛ ಆಗಿಲ್ಲ ಅದು ಇನ್ನ. ಏನ್ ಮಾಡ್ಬೇಕು? ಸ್ವಚ್ಛ ಮಾಡ್ಬೇಕಲ್ಲ. ನಿಯಮ ಅದ. ನಿಜವಾದ
ಏನದ ನಿಜವಾದ ಅಧಿಷ್ಠಾನ ವಸ್ತುವಿನ ಜ್ಞಾನದಿಂದಲೇ ಏನಾಗ್ತದ ಕಲ್ಪಿತ ವಸ್ತುವಿನ ನಿವೃತ್ತಿ ಆಗ್ತದೆ. ಕಲ್ಪಿತ ವಸ್ತು ನಿವೃತ್ತಿ ಆಗಿದ್ರೆ ನಮ್ಗೇನು ಡೌಟ್ ಇಲ್ಲ. ಆದ್ರೆ ಹಗ್ಗದಿಂದ ನಿವೃತ್ತಿ ಆಗ್ಯದ ಅಂತ ಹೇಳ್ತಿರಲ್ಲ, ಹಗ್ಗನು ಕಲ್ಪಿತ ಅದ. ನಿಜವಾದ ಅಧಿಷ್ಠಾನ ಯಾವ್ದದ? ಹಗ್ಗದ ಉಪಯುಕ್ತ ಚೇತನ ಅದ. ಹಗ್ಗದ ಉಪಯುಕ್ತ ಚೇತನದಿಂದ ಅದು ನಿವೃತ್ತಿ ಆಗ್ಯದ, ಹಗ್ಗದಿಂದ ಅಲ್ಲ ಅಂತ ನೀವು ಹೇಳಿದ್ರೆ ನಮಗ ಸಮಾಧಾನ ಆಗ್ತದೆ. ಅದು ಬಿಟ್ಟು ನಡುವ ಹಗ್ಗದಿಂದ ಆಗ್ಯದಂತೀರಿ, ಅದರಿಂದ ಉಪಯುಕ್ತ ಚೇತನ ಇರ್ತದ ಅಂತೀರಿ, ಇದು ನಮಗೆ ಸಮಾಧಾನ ತರ್ತಾ ಇಲ್ಲ. ಹಗ್ಗದಿಂದ ಹೆಂಗಾಗ್ತದದು? ಉಪಯುಕ್ತ ಚೇತನದಿಂದ ಆಗ್ಯದ ಅನ್ಬೇಕು ನೀವು. ಹಗ್ಗದಿಂದ ಆಗ್ಯದ ಅನ್ನೇ ಬಾರ್ದ, ಶಬ್ದನೇ ಬಳಸಬಾರ್ದು ನೀವು. ಸಂಖ್ಯೆ ಅರ್ಥ ಆಯ್ತಾ? ಹಗ್ಗದಿಂದ ಆಗ್ಯದಂತೀರಿ, ಅದರಿಂದ ಉಪಯುಕ್ತ ಚೇತನ ಇರ್ತದಂತೀರಿ. ಆ ಹಗ್ಗದಿಂದ ಆಗ್ಯದನ್ನ ಶಬ್ದನೇ ಬಳಸದ್ ಬಿಟ್ಟು ಬಿಡ್ರಿ. ಉಪಯುಕ್ತ ಚೇತನದಿಂದಲೇ ಸರ್ಪದ ನಿವೃತ್ತಿ ಆಗ್ಯದ ಅಂತ ಹೇಳಿ ಹೇಳ್ಬಿಡ್ರಲ್ಲ. ಹಗ್ಗದಿಂದ ಆಗ್ಯದಂತ ಒಂದು ಹಗ್ಗ ಅದೊಂದು ಶಬ್ದ ಯಾಕೆ ಇಡ್ತೀರಿ ಇದ್ರಾಗ? ಹೆಂಗ ಏನ್ ಮಾಡ್ತೀರಿ ಈಗ? ನೀವು ಎಂಪ್ಲಾಯೀಸಿಗೆ ಇದ್ದವ್ರಿಗೆ ಗೊತ್ತಾಗ್ತದೆ ಏನು. ಒಂದೇ ಸಲ ಮನೆಗೆ ಎಮರ್ಜೆನ್ಸಿ ಬಂದು ಕೂಡ್ಲೇನೆ ಅಲ್ಲೇನಾಯ್ತು, ಲೀವ್ ಹಾಕ್ಬೇಕು. ಲೀವ್ ಹಾಕ್ಬೇಕಾದ್ನಾಗ ಅಲ್ಲಿ ಆಫೀಸ್ಗೆ ಹೋಗಿ ಲೀವ್ ಹಾಕ್ಲಿಕ್ಕೆ ಇರಲ್ಲ. ಎಲ್ಲೋ ಯಾವಾಗೋ ಹೋಗ್ಬೇಕಾಗ್ತದ, ಬರ್ಬೇಕಾಗ್ತದ. ಆ ಟೈಮ್ನೊಳಗೆ ನಿಮ್ಮ ಅಕ್ಕ ಪಕ್ಕದಲ್ಲಿ ಯಾರು ಇರ್ತಾರೆ ಅವ್ರಿಗೆ ಒಂದು ಲೀವ್ ಲೆಟರ್ ಕೊಡ್ತೀರಿ. ಹಿಂಗ ಹೋಯ್ತು ಸಾಹೇಬ್ರಿಗೆ ಕೊಟ್ಬಿಡಪ್ಪ, ಇವತ್ತು ಲೀವ್ ಹಾಕ್ತೀನಿ ಅಂತ ಹೇಳಿ ಆಯ್ತು. ಅವನ್ ತಗೊಂಡು ಹೋಗ್ತಾನೆ. ಅವನ್ ತಗೊಂಡಾದ್ಮೇಲೆ ಲೀವ್ ಲೆಟರ್ ಯಾರ್ದದು? ತಗೊಂಡು ಆದವಂದ ಏನು ಹಾಕಿದ ಒಂದು ಲೀವ್ ಲೆಟರ್ ತಂದು ಕೊಟ್ಟ ಒಂದು ಶಬ್ದ ಯಾಕೆ ಅಲ್ಲಿ ಬಳಕೆ ಮಾಡ್ತೀರಿ? ಅವ್ನು ಲೀವ್ ಹಾಕಿದ ಒಂದೇ ಶಬ್ದ ಬಳಸ್ರಿ. ಅಥವಾ ಯಾರಿಗೋ ರೊಕ್ಕ ಕೊಡೋದಿರ್ತದ, ನೀವು ರೊಕ್ಕ ಹೋಗಿ ಅವನಿಗೆ ಡೈರೆಕ್ಟ್ ಕೊಡ್ಲಕ್ಕಾಗಲ್ಲ. ಯಾರ್ದೋ ಮೂಲಕ, ನಿಮ್ಮ ಮಿತ್ರನ ಮೂಲಕ ಅಥವಾ ನಿಮ್ಮ ಕೆಲಸದವ್ರ ಮೂಲಕ ಅವರಿಗೆ ದುಡ್ಡು ಕೊಟ್ಟು ಕಳಿಸ್ತೀರಿ. ಈಗ ಅಲ್ಲಿ ಅವ್ರೇನಂತಾರ, ನಿಮ್ಮ ಸೇವಕ ರೊಕ್ಕ ತಂದು ಕೊಟ್ಟನ, ಅದು ನಿಮ್ಮ ರೊಕ್ಕನೇ ಅಲ್ಲಿಗೆ ಬಂದದ ಅಂತ ಹಿಂಗೆ ಎರಡು ಶಬ್ದ ಬಳಸ್ತಾರ. ಅವ್ರು ಡೈರೆಕ್ಟ್ ಬಂದಿಲ್ಲ, ಇಂಡೈರೆಕ್ಟ್ ಬೇರೆಯವ್ರ ಥ್ರೂ ಬಂದದ, ನಿಮ್ ಲೆಕ್ಕ ಸೆಟ್ಲ್ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಇವ್ರೇನಂತಾನ, ಅವತ್ ತಂದು ಕೊಟ್ಟ ಒಂದು ಏನು ನಡವಳಿಕೆನ ಪಾತ್ರ ಬಿಡ್ರಿ, ಸೀದಾ ಯಾರು ರೊಕ್ಕ ಕೊಟ್ಟದ ಅವ್ರ ಹೆಸರು ಬರ್ಕೊಡ್ರಿ. ತಂದು ಕೊಟ್ಟ ಇವರ ಮೂಲಕ ಅಂತ ಅವನ ಹೆಸರಾಗಿ ಬರ್ಕೊತೀರಿ ಅಂತ. ಈ ಜ್ಞಾನ ಯಾರ್ದಿದು? ನಿಶ್ಚಲದಾಸ. ಕೇವಲ ನಿಶ್ಚಲದಾಸ ಒಂದೇ ನೀವು ನೆನಸ್ಬೇಕೆ ಹೊರತು ನಡಬರ್ಕದ ಪೀತಾಂಬರ್ಜಿ ಒಂದು ಸಾಹಿತ್ಯ ಸರಳ ಮಾಡಿ ವಿಚಾರ ಚಂದ್ರೋದಯ ಬರ್ದಾರ. ನಡಬರ್ಕ್ ನಾವು ಒಂದಿಟ್ಟು ಪಾಠ ಹೇಳಕತ್ತೀವಿ, ನಮ್ಮ ಹೆಸರುಗಳು ಅದ್ರಾಗ ಯಾಕ? ಈಗ ನಿಶ್ಚಲದಾಸ ಒಂದೇ ಹೆಸರು ಇಟ್ಬೇಕು ಸಾಕು. ಮೂಲ ಅಧಿಷ್ಠಾನ ಹೇಳೋದು ಒಂದು ಇಟ್ಕೊಳ್ಳಿ, ಉಳಿದ ಅವ್ರ ಹೆಸರುಗಳು ತಗೊಂಡು ಏನ್ ಮಾಡ್ತೀರಿ ಬಿಡ್ರಿ ಅವೆಲ್ಲ ಅಂತ. ಆದ್ರೆ ಅವೇನಂತನ ಅವನು ನಮ್ಗೆ ಡೈರೆಕ್ಟ್ ಸಿಕ್ಕಿಲ್ಲಪ್ಪ, ಇವ್ರ ಮೂಲಕ ಸಿಕ್ಕದೆ, ಹಿಂಗಾಗಿ ನಾವು ಇದನ್ನ ಇದನ್ನು ಬಿಡಂಗಿಲ್ಲ, ಇದನ್ನು ಬಿಡಂಗಿಲ್ಲ. ಹಂಗ ಇಲ್ಲೇನದ ಶಂಕೆ, ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿ ಆಗುವುದಿಲ್ಲ. ಕಾರಣ ಸರ್ಪದ ಅಧಿಷ್ಠಾನ ರಜ್ಜು ಅಲ್ಲ, ರಜ್ಜು ಉಪಯುಕ್ತ ಚೇತನವೇ ಸರ್ಪದ ಅಧಿಷ್ಠಾನ. ರಜ್ಜುವಿನ ಜ್ಞಾನದಿಂದ ಸರ್ಪದ ಅಧಿಷ್ಠಾನವಾದ ರಜ್ಜು ಉಪಯುಕ್ತ ಚೇತನದ ಬಾಣವಾಗಿಲ್ಲ ಅಂತ ಶಂಕೆ ಮಾಡಲಾಗಿದೆ. ಅದಕ್ಕೆ ಉತ್ತರ ಹೆಂಗ್ ಹೇಳ್ತಾನಂದ್ರ, ವೃತ್ತಿ ಏನ್ ಮಾಡ್ತಪ್ಪ ಅಂತ ಕೇಳ್ತಾನ ಪ್ರಶ್ನೆ. ಒಳ್ಳೆ ಗುರುಗಳು ಕೇಳಕತ್ತಾರ, ಈಗ ಒಳ್ಳೆ ಚರ್ಚೆ ಮಾಡೋದು. ವೃತ್ತಿ ಏನ್ ಮಾಡ್ತು? ಒಂದನೇ ಪ್ರಶ್ನೆ, ವೃತ್ತಿ ಏನ್ ಮಾಡ್ತವ್ರಿ?
ಗುರುಗಳು ಶಿಷ್ಯನಿಗೆ ಒಳ್ಳೆ ತಿರುಗಿ ಬಿಟ್ಬಿಟ್ಟಾರೆ. ವೃತ್ತಿ ಹೋಗಿ ಏನ್ ಮಾಡ್ತು? ಆವರಣ ಭಂಗ ಮಾಡೋದಂದ್ರ ಆ ಒಂದು ವಸ್ತು ಏನದ ಅದರ ಸಮಾನಾಕಾರವಾದಂತ ಒಂದು ಆಕಾರ ಆವರಣ ಭಂಗ ಮಾಡ್ತು. ಅದು ಒಂದು ಮಾಡ್ತು. ವೃತ್ತಿ ಏನ್ ಮಾಡ್ತು? ಆವರಣ ಭಂಗ ಮಾಡ್ತು. ಮತ್ತೆ ಎರಡನೇ ರೂಲ್ ಏನದಪ್ಪ? ಇನ್ನೂ ಒಂದು ಪ್ರಶ್ನೆ, ಆ ಆವರಣ ಎಲ್ಲಿ ಇತ್ತಪ್ಪ? ಸರ್ಪದಾಗಿತ್ತೋ, ರಜ್ಜುನಾಗಿತ್ತೋ, ಅಥವಾ ರಜ್ಜು ಉಪಯುಕ್ತ ಚೇತನದಾಗಿತ್ತೋ? ಆವರಣ ಎಲ್ಲಿತ್ತಂತ ಎರಡನೇ ಪ್ರಶ್ನೆ ಕೇಳಕತ್ತಾರ. ಯಾರ ಕೇಳಕತ್ತಾರ? ಯಾರ್ಯಾರ ಕೇಳಕತ್ತಾರ ಸಂಬಂಧ ಇಲ್ಲ. ನೀವು ನಿಮ್ಮ ಏನ್ ಮಾಡ್ಬೇಕು? ಚಿದಾಭಾಸನ ಕೇಳ್ಬೇಕು. ಈಗ ಹೇಳೋ ಮಾತುಗಳೆಲ್ಲ ಹೊತ್ತು ಚಿದಾಭಾಸಿಗ, ಹೇಳೋ ಪ್ರಶ್ನೆಗಳೆಲ್ಲ ಚಿದಾಭಾಸನವೇ. ಅವು ನಿಮ್ಮೊಳಗೆ 3 ತತ್ವಗಳದಾವ. ಒಂದು ತತ್ವ ಜಡ ತತ್ವ. ನಿಮ್ಮ ಸ್ಥೂಲ ಶರೀರ ಏನದಲ್ಲ ಅದು ಏನಂತ ನಂದೇನ ನೀ ಏನಂತ ಮಾಡ್ತೀನಿ, ನನ್ಗ್ಯಾಕೆ ತಲೆ ಚಿಂತದ ಸ್ಥೂಲ ಶರೀರ. ಬ್ರಹ್ಮಜ್ಞಾನಾರೆ ಮಾಡು, ಬ್ರಹ್ಮಜ್ಞಾನಾರೆ ಮಾಡು, ನೀನ್ ಹೆಂಗಂತ ಹೆಂಗ್ ಕೇಳ್ತೀನಿ ಅಂತ ಅದು ಸ್ಥೂಲ ಶರೀರ ಸರೆಂಡರ್ ಅದ, ಸುಮ್ಮದ. ನನಗೇನ್ ಬೇಕು? ಕೂಳ ನೀರ ಹಾಕುವ ಅಂದೆ ಜೀವಂತಿಲು, ನೀ ಹೇಳಿದ್ದೆಲ್ಲ ಮಾಡ್ತೀನಿ ಅಂತದು. ಸ್ಥೂಲ ಶರೀರಕ್ಕೆ ಬ್ರಹ್ಮಜ್ಞಾನ ಬೇಕೇನು? ಹೊತ್ತಿ ಕೂಳ ನೀರ ಕೊಟ್ಟರೆ ಸಾಕದಕ್ಕೆ. ಆಹಾರ, ನಿದ್ರೆ, ಭಯ, ಮೈಸೂನ ಇವು 4 ಚಂದ ಇಟ್ಬಿಟ್ರೆ ಸ್ಥೂಲ ಶರೀರದ ಪ್ರಾಬ್ಲಮ್ ಇಲ್ಲ. ಇನ್ನ ಒಳಗ ಉಪಯುಕ್ತ ಚೇತನ, ಸಾಕ್ಷಿ ಚೇತನ, ಬ್ರಹ್ಮಚೇತನ, ಆತ್ಮಚೇತನ ಏನದಲ್ಲ ಅದು ಸಚಿತ್ತಾನಂದ ನಿತ್ಯ ಪರಿಪೂರ್ಣದ. ಅದಕ್ಕೇನಾರ ಗುರು ಉಪದೇಶ, ವಿಚಾರ ಸಾಗರ, ವಿಚಾರ ಚಂದ್ರ ಬೇಕೇನದಕ್ಕ? ಸಾಕ್ಷಿ ಚೇತನಕ್ಕೆ ನಿಮ್ ಉಪದೇಶ ಬೇಕೇನ್ರಿ? ಬೇಕಾಗಿಲ್ಲ. ಶುದ್ಧ ಬ್ರಹ್ಮದ ನಾವು, ಅವನಿಗೆ ಬೇಕಾಗಿಲ್ಲ, ಇದಕ್ಕೂ ಬೇಕಾಗಿಲ್ಲ. ಯಾರಿಗೂ ಬೇಕು? ನಡಬರ್ಕ ಒಂದು ದುರ್ಬುದ್ಧಿ ಹುಟ್ಟಾರ, ಕಲ್ಪಿತ ಪುರುಷ ನಾನು ಅನ್ನೋದು, ವಾಚ್ಯಾರ್ಥದ ನಾನು. ಆ ಕಲ್ಪಿತ ಪುರುಷನನ್ನ ನಾವು ಬಾಧೆಗೊಳಿಸ್ಬೇಕಾಗ್ಯದ, ಅದು ಇಲ್ಲದಂಗ ಮಾಡ್ಕೋಬೇಕಾಗ್ಯದ. ಆ ಕಲ್ಪಿತ ಪುರುಷ ನಾನು ಎನ್ನ ಅಹಂಭಾವ, ನನ್ನದು ಎನ್ನ ಮಮಭಾವ, ಇವೆಲ್ಲ ನಾವು ಬಾಧೆಗೊಳ್ಳೋದ್ರ ಸಲುವಾಗಿ ನಾವು ಈ ಸಾಧನೆ ಮಾಡ್ಲಕತ್ತೀವಿ. ಈಗ ಯಾರಿಗ್ ಬೇಕಾಗ್ಯದ ಅಂದ್ರೆ ಅದಕ್ಕೆ ಚಿದಾಭಾಸ ಅಂತಾರ, ಆಭಾಸ ಅಂತಾರ, ಸಾಭಾಸ ಅಂತಾರ, ಅಜ್ಞಾನಿ ಅಂತಾರ. ಇವನಿಗೆ ಬೇಕಾಗ್ಯದ. ಅದಕ್ಕ ಏನಾಯ್ತು? ಈ ಆವರಣ ಎಲ್ಲಿ ಇತ್ತು ಅಂತಂದ್ರ ಆವರಣ ಜಡವಾದ ರಜ್ಜುವಿನಲ್ಲಿ ಇದ್ದಿರಲಿಲ್ಲ. ಆವರಣ ಜಡವಾದ ರಜ್ಜುವಿನಲ್ಲಿ ಇರಲಿಲ್ಲ. ರಜ್ಜುವಿಗೆ ಆವರಣ ಎದರಿಂದಾಗಿತ್ತು? ಕತ್ತಲೆಯಿಂದಾಗಿತ್ತು. ಅದು ಬೆಳಕು ಮಾಡಿದೆವು, ರಜ್ಜು ಕಾಣಿಸ್ಲಕತ್ತು. ಆದ್ರೆ ಈಗ ರಜ್ಜುವಿನ ಆವರಣ ಹೋಗ್ಬೇಕಾಗ್ಯದಲ್ಲ, ರಜ್ಜುವಿನ ಆವರಣ ಹೋಗ್ಬೇಕಾದ್ರ ಚೇತನದಲ್ಲಿ ಇತ್ತು. ರಜ್ಜು ಉಪಯುಕ್ತ ಚೇತನದಲ್ಲಿ ಇತ್ತದು. ಅದಕ್ಕ ರಜ್ಜು ಅವಚ್ಛಿನ್ನ ಚೇತನದಲ್ಲಿತ್ತು. ಆ ರಜ್ಜು ಅವಚ್ಛಿನ್ನ ಚೇತನದಲ್ಲಿನ ಆವರಣ ಭಂಗವಾದ ಬಳಿಕ ರಜ್ಜು ಅವಚ್ಛಿನ್ನ ಚೇತನವೇ ಜಡವಾದ ಸರ್ಪದ ಅಧಿಷ್ಠಾನವಾಗಿದೆ. ಅದೇನಾಗ್ಯದ? ರಜ್ಜುವಿನ ಆವರಣ ಭಂಗವಾದ ಬಳಿಕ ಹೆಂಗದ ನೋಡ್ರಿ. ರಜ್ಜು ಅವಚ್ಛಿನ್ನ ಚೇತನದಲ್ಲಿನ ಆವರಣ ಭಂಗವಾದ ಬಳಿಕ ರಜ್ಜು ಅವಚ್ಛಿನ್ನ ಚೇತನವೇ ಜಡವಾದ ಸರ್ಪದ ಅಧಿಷ್ಠಾನವಾಗಿದೆ. ರಜ್ಜುವೇ ಅಧಿಷ್ಠಾನವಾಗಿಲ್ಲ. ಆವರಣ ಭಂಗ ಆದ್ಮೇಲೆ ಅಲ್ಲಿ ಅಧಿಷ್ಠಾನ ಏನದ ಅಂದ್ರ ಅವಚ್ಛಿನ್ನ ಚೇತನನೇ ಅದ. ರಜ್ಜು ಆದದ್ದು ಯಾರು ಹೇಳ್ಯಾರ? ಬಿಡ್ರದು. ರಜ್ಜುವಿನ ಜ್ಞಾನವಾದರೆ ಸಾಕು, ಸರ್ಪದ ಅಧಿಷ್ಠಾನದ ಜ್ಞಾನವಾಗಿದೆ ಅಂದ್ರೆ ರಜ್ಜು ಅವಚ್ಛಿನ್ನ ಚೇತನದ ಜ್ಞಾನವಾಗಿದೆ ಅಂತ ಲೆಕ್ಕ. ಆದ್ದರಿಂದ ರಜ್ಜುವಿನ ಜ್ಞಾನವೇ ಸರ್ಪದ ಅಧಿಷ್ಠಾನದ ಜ್ಞಾನವಾಗಿರುತ್ತದೆ. ಈ ಕಾರಣದಿಂದ ಸರ್ಪದ ನಿವೃತ್ತಿಯು ಸಂಭವಿಸುತ್ತದೆ.
ರಜ್ಜುವಿನ ಜ್ಞಾನವಾದರೆ ಸಾಕು ಸರ್ಪದ ನಿವೃತ್ತಿ ಹೇಗಾಗುತ್ತದೆ ರೀ ಅಂತ ಕೇಳಕತ್ತಾನ. ರಜ್ಜು ಉಪಯುಕ್ತ ಚೇತನದ ಜ್ಞಾನ ಆದ್ರೆ ಸರ್ಪದ ನಿವೃತ್ತಿ ಆಗ್ತದೆ, ರಜ್ಜುವಿನ ಜ್ಞಾನ ಆದ್ರೆ ಸಾಕು ಅಂತಿರಲ್ಲ ಅಂತಂದ್ರೆ ರಜ್ಜು ಅವಚ್ಛಿನ್ನ ಚೇತನದ ಭಾನವಾಗಿರುತ್ತದೆ. ರಜ್ಜು ಅವಚ್ಛಿನ್ನ ಚೇತನದ ಭಾನವಾಗಿರುತ್ತದೆ. ಭಾನವಾಗಿರುತ್ತದೆ ಅಂದ್ರೆ ರಜ್ಜುವಿನ ಜ್ಞಾನವಾದರೂ ಸಹ ಸರ್ಪದ ನಿವೃತ್ತಿ ಸಂಭವಿಸುತ್ತದೆ. ಅಲ್ಲಿ ರಜ್ಜು ಅವಚ್ಛಿನ್ನ ಚೇತನ ಏನಾಗಿತ್ತು? ಅಭಾನ ಆಗಿತ್ತು, ಅನುಭವಕ್ಕೆ ಬಂದಿದ್ದಿಲ್ಲ. ಅದು ಭಾನವಾಗ್ಯದ. ಅದು ಭಾನ ಆಗಿದ್ದು ಗೊತ್ತಾಗಲ್ಲ ಅಷ್ಟೇ. ನಾನು ಬ್ರಹ್ಮ ಸ್ವರೂಪ ಅದೀನಿ ಅಂತ ಹೇಳಕ್ಕೆ ನೀವು ಯಾರೋ ಅಂದು ನಂಗ್ಲಕತ್ತೀರಿ. ಅದೇನಾರು ನಿಮಗ್ ಭಾನ ಆಗ್ಯದೇನು? ನಿಮ್ಮ ಅನುಭವಕ್ಕೆ ಭಾನ ಆಗಿಲ್ಲ ಅಂದ ಕೂಡಲೇ ಅದು ಆಗ ಬಿಟ್ಟದೇನು? ನಿಮ್ಮ ಅನುಭವಕ್ಕೆ ಬಂದಿಲ್ಲ ಅಂತಂದ್ರೆ ಅದು ಭಾನ ಆಗಲ್ ಬಿಟ್ಟದೇನು? ಅದು ಅದನ್ನೇ ನಿಮಗ ಅವನ ಅಷ್ಟೇ. ಅದು ನಿಮಗೆ ಅದನ್ನ ನೋಡೋ ಶಕ್ತಿ ಇಲ್ಲದಕ್ಕೆ ಅದಿಲ್ಲ, ಅದೇನ್ ಬಿಟ್ಟದೇನು? ನಿಮ್ಮ ಅಧಿಷ್ಠಾನ ಚೇತನ ಅದು ಇದ್ದೇ ಅದ, ಅದು ಭಾನವಾಗಿದೆ, ಇದ್ದೇ ಅದ. ಅದು ಎಲ್ಲಾ ವಿಚಾರ ಸಾಗರ ಮುಗಿದ್ಮೇಲೆ ಶಿಷ್ಯ ಹೋಗಿ ಏನಂದನಂತ, ಯಪ್ಪ ನಿಮ್ಮ ಒಂದು ಕೃಪೆಯಿಂದ ನಾನು ಏನಾದೆ ಅಂತಂದ್ರ ಶುದ್ಧ ಬ್ರಹ್ಮ ಸ್ವರೂಪನಾದೆ ಅಂತೇಳಿ ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ, ಮೋಕ್ಷ ಹೊಂದಿ ಶುದ್ಧ ಬ್ರಹ್ಮ ಸ್ವರೂಪನಾದೆ ನಿಮ್ಮ ಕೃಪೆಯಿಂದ ಅಂದನಂತ. ಅದಕ್ಕೆ ಗುರು ಅಂದನಂತ ಇಷ್ಟೊಂದು ವಿಚಾರ ಸಾಗರ ಹೇಳಿದ್ದೆಲ್ಲ ಒಟ್ಟು ನೀರಾಗ ಹಾಕಿದೇನೆ ಮಗನೇ ಅಂದಂತೆ. ನನ್ನ ಕೃಪೆಯಿಂದ ಯಾಕೆ ಹಾಕಿದ್ವೋ? ನೀನು ಮೊದಲೇ ಅದಿ, ನೀನು ಮೊದಲೇ ನೀನು ಶುದ್ಧ ಬ್ರಹ್ಮ ಸ್ವರೂಪನೇ ಇದಿ, ನಿನಗೆ ದುಃಖನೇ ಇಲ್ಲ, ನೀನು ಆನಂದ ಸ್ವರೂಪನೇ ಇದಿ. ನನ್ನ ಕೃಪೆಯಿಂದ ಎಲ್ಲಿ ಹಾಲಕ್ಕೆ ಗೊತ್ತಿದೆ ನೀನು? ಹಿಂಗ ಇದೇನದ ಅದು ಬಹಳವಾಗಿದೆ. ಆದ್ದರಿಂದ ರಜ್ಜುವಿನ ಜ್ಞಾನವಾದರೂ ಸಹ ಸರ್ಪದ ನಿವೃತ್ತಿ ಸಂಭವಿಸುತ್ತದೆ. ಭ್ರಮೆ, ಸರ್ಪ ಪ್ಲಸ್ ಸರ್ಪದ ಜ್ಞಾನ ಎರಡು ಕೂಡಕ್ಕೆ ಭ್ರಮೆ ಅಂತಾರ. ಬಹಿರಂಗದಲ್ಲಿ ಸರ್ಪದ ಅಧಿಷ್ಠಾನ ರಜ್ಜು ಅಲ್ಲ, ರಜ್ಜು ಉಪಯುಕ್ತ ಚೇತನ. ಅಂತರಂಗದಲ್ಲಿ ಸರ್ಪದ ಜ್ಞಾನದ ಅಧಿಷ್ಠಾನ ಚಿದಾಭಾಸ ಅಲ್ಲ, ಸಾಕ್ಷಿ ಉಪಯುಕ್ತ ಚೇತನ. ಚಿದಾಭಾಸ ಅಂದ್ರೆ ಅದೇ ಅಂತಃಕರಣ. ಅಂತಃಕರಣ. ಆವರಣವು ಜಡವಾದ ರಜ್ಜುವಿನಲ್ಲಿ ಇಲ್ಲ. ಆವರಣವು ರಜ್ಜು ಉಪಯುಕ್ತ ಚೇತನದಲ್ಲಿರುತ್ತದೆ. ಚಿದಾಭಾಸನು ಜಡವಾದ ರಜ್ಜುವನ್ನು ಗುರುತಿಸಬಲ್ಲನೇ ಹೊರತು ರಜ್ಜು ಉಪಯುಕ್ತ ಚೇತನವನ್ನಲ್ಲ. ಕಾರಣ ಅದು ಸ್ವಯಂ ಪ್ರಕಾಶವಿದೆ. ಅದೇ ಚಿದಾಭಾಸನ ಅರಿವಿಗೆ ಬರುತ್ತದೆ. ಅದೇ ರೀತಿ ಮುಂದ ಇದೇನೊಂದು ಪದ್ಧತಿ, ಈ ಪದ್ಧತಿ ಪ್ರಕಾರ ನೀವು ಇದನ್ನು ತಿಳ್ಕೋಬೇಕು. ಇದನ್ನು ಬಿಟ್ಟು ಮತ್ತೆ ಬೇರೆ ತಿಳ್ಕೊಳ್ಳಕ್ಕೆ ಚಾನ್ಸ್ ಇಲ್ಲ. ಈಗೇನಾಗ್ತದ, ನಾಳಿನ ಪಾಠ ಮಿಸ್ ಮಾಡಬೇಡ್ರಿ. ಇಲ್ಲಿ ತನಕ ಏನು ಹರಕ ಪರಕ ಹೇಳ್ಕೊಂಡು ಬಂದೀವಿ ಅದೆಲ್ಲ ಸೇರಿಸಿ ಒಂದೇ ಸಲ ಏನ್ ಮಾಡ್ತಾರ, ರಿವಿಷನ್ ಒಂದು 10 ನಿಮಿಷ 15 ನಿಮಿಷನಾಗ ಓದಿ
ರಿವಿಷನ್ ಮಾಡಿ ಕೊಡ್ತಾರ. ಇಲ್ಲಿ ತನಕ ಕೇಳಿದ್ದು ನಿಮ್ಗ ಒಂದೇ ಸಲ ಜ್ಞಾನ ಆಗುತ್ತೆ. ರಿವಿಷನ್ ಅನ್ನೋದು ಬಹಳ ಮುಖ್ಯ. ನಾವು ತತ್ವಜ್ಞಾನ, ಸಿದ್ಧಾಂತ, ನಿಯಮಗಳನ್ನ ಅಲ್ಲೆಲ್ಲೆಲ್ಲೆ ಎಕ್ಸ್ಪ್ಲೇನ್ ಮಾಡಿ ಒಂದಕ್ಕೊಂದು ಜೋಡಿಸಿರ್ತೀವಿ. ಜೋಡಿಸಿದ್ದೇನ್ ಮಾಡ್ಬಿಡ್ತೀವಿ, ರಿವಿಷನ್ ಅಂತ ಏನ್ ಮಾಡ್ತೀವಲ್ಲ, ರಿವಿಷನ್ದಾಗ ಅವ್ ಜೋಡಿಸಿದ್ದೆಲ್ಲ ಒಂದೇ 10 ನಿಮಿಷನಾಗ ನಿಮ್ಮ ಕಣ್ಣು ಮುಂದೆ ಬಂದು ಗಟ್ಟಿ ಮಾಡಿ ಹೋಗ್ಬಿಡ್ತದ. ಅದಕ್ಕೆ ರಿವಿಷನ್ಗಳು ತಪ್ಪಿಸ್ಕೋಬಾರದು. ರಿವಿಷನ್ ಬಹಳ ಮುಖ್ಯ. ಅದು ವಾರಗಟ್ಲೆ 15 ದಿವಸಗಟ್ಲೆ ತಿಳಿಸಿ ಹೇಳ್ಕೋತ ಎಕ್ಸ್ಪ್ಲೇನ್ ಮಾಡ್ಕೋತ ಸಣ್ಣದ ವಿಷಯ ಆಗಲ್ ಮಾಡ್ಕೋತ ಹೋಗ್ಬಿಟ್ಟಿರ್ತೀವಿ. ಮುಂದೆಲ್ಲ ಸೇರಿಸಿ ಒಂದು ರಿವಿಷನ್ ಮಾಡ್ತೀವಲ್ಲ, 10-15 ನಿಮಿಷದೊಳಗೆ ಅದೆಲ್ಲ ಓಟು ನಿಮ್ ಕಣ್ಣೆದುರು ಬರ್ತದೆ. ಹೌದಲ್ಲ ಅನಿಸ್ಬಿಡ್ತದೆ. ಅದು ಹೇಳ್ದಾಗ ಇದು ಮರ್ತೋಗಿರ್ತದೆ, ಇದು ಹೇಳ್ದಾಗ ಅದು ಮರ್ತೋಗಿರ್ತದೆ. ರಿವಿಷನ್ ಮಾಡಿದ್ರೆ ಅಂದ್ರೆ ಎಲ್ಲ ಓಟು ಒಂದೇ ಸಲಕ್ಕೆ ಅನುಭವಕ್ಕೆ ಬಂದ್ಬಿಡ್ತದೆ. ಅದಕ್ಕೆ ನಾಳೆ ರಿವಿಷನ್ ತಪ್ಪಿಸ್ಕೋಬೇಡ್ರಿ. ಯಾರು ಕೇಳಲಾರ್ದವ್ರು ಇದ್ರು ಅಂತಂದ್ರೆ ಅವರಿಗೆ ಕರ್ಕೊರಿ. ಕರ್ಕೊಂಡ್ರಿ ಅಂತಂದ್ರೆ ಯಾರ್ದು ಮಿಸ್ ಆಗ್ಯದ ಅದೆಲ್ಲ ಓಟು ಇದ್ರ ಕವರ್ ಆಗಿಬಿಡ್ತದೆ. ರಿವಿಷನ್ದೊಳಗೆ ಮಾಡ್ಕೊಂಡು ಮತ್ತೆ ಮುಂದೆ ಹೋಗಕ್ ಬರ್ತದೆ. ಓಕೆ, ಒಟ್ಟು ಇವತ್ತೇನಾಗಬೇಕಿತ್ತು ಅಂತಂದ್ರ ವಸ್ತುವಿನ ಜ್ಞಾನ ಆಗ್ಯದಂದ್ರೆ ಅದ್ರ ಉಪಯುಕ್ತ ಚೇತನದ ಜ್ಞಾನ ಆಗಿರ್ತದ. ರಜ್ಜು ಅಧಿಷ್ಠಾನ ಬೇರೆ, ರಜ್ಜು ಉಪಯುಕ್ತ ಚೇತನದ ಅಧಿಷ್ಠಾನ ಬೇರೆ ಅಂತ ಎರಡು ಇರಂಗಿಲ್ಲ. ಅದು ಇದ್ರ ಇದು ಇರ್ತದ, ಇದು ಇದ್ರ ಅದು ಇರ್ತದ. ಎರಡೂ ಕೂಡೇ ಒಂದರ ಜ್ಞಾನ ಆದ್ರೆ ಇನ್ನ ಒಂದದು ಆಗಿರ್ತದ. ಜ್ಞಾನಿಗಳ ದೃಷ್ಟಿಗೆ ಅಲ್ಲಿ ಉಪಯುಕ್ತ ಚೇತನದ ವ್ಯವಹಾರ ಕಾಣ್ತದ. ಅಜ್ಞಾನಿಗಳ ದೃಷ್ಟಿಗೆ ಅಲ್ಲಿ ರಜ್ಜುವಿನ ವ್ಯವಹಾರ ಕಾಣ್ತದ. ಜ್ಞಾನಿ ದೃಷ್ಟಿಗೆ ರಜ್ಜುವಿನ ವ್ಯವಹಾರ, ಉಪಯುಕ್ತ ಚೇತನದ ವ್ಯವಹಾರ ಯಾವ್ದು ಕಾಣ್ತದ್ರಿ? ಜ್ಞಾನಿಯ ದೃಷ್ಟಿಗೆ ಎರಡದ, ಒಂದು ರಜ್ಜುವಿನ ವ್ಯವಹಾರದ, ಒಂದು ಉಪಯುಕ್ತ ಚೇತನದ ವ್ಯವಹಾರ. ಉಪಯುಕ್ತ ಚೇತನ ದೃಷ್ಟಿಯಿಂದ ನೋಡಿ ಅದಕ್ಕ ಜ್ಞಾನಿಗೆ ಎರಡು ಕಾಣ್ತಿರ್ತವ. ಉಪಯುಕ್ತ ಚೇತನನು ಕಾಣ್ತಿರ್ತದ, ಮತ್ತ ರಜ್ಜುನು ಕಾಣ್ತಿರ್ತದ. ಆದ್ರ ಜ್ಞಾನಿ ಏನಂತಾನ, ರಜ್ಜು ಮಿಥ್ಯ, ಉಪಯುಕ್ತ ಚೇತನ ಸತ್ಯ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ ಅಂತಿರ್ತಾನ. ಆದ್ರ ಅಜ್ಞಾನಿ ಏನ್ ಮಾಡ್ತಿರ್ತಾನ, ಅಜ್ಞಾನಿ ಅಂತ ಯಾಕಂತಾರ, ಅವನಿಗೆ ರಜ್ಜುವಿನಿಂದಲೇ ಸರ್ಪದ ನಿವೃತ್ತಿ ಆಗ್ಯದಂತಾನ. ಯಾಕಂತಾರ ಅವನಿಗೆ ಅಜ್ಞಾನಿ ಅಂತ ಯಾಕಂತಾರ ಅಂದ್ರೆ ಉಪಯುಕ್ತ ಚೇತನದ ಬಗ್ಗೆ ಜ್ಞಾನ ಇಲ್ಲ ಅವನಿಗೆ. ಅಷ್ಟೇ, ಉಪಯುಕ್ತ ಚೇತನದ ಬಗ್ಗೆ ಜ್ಞಾನ ಇಲ್ಲ ಅಂತ ಹೇಳಕ್ಕೆ ಆ ಉಪಯುಕ್ತ ಚೇತನ ಏನ್ ಕೆಲಸ ಮಾಡೋದ್ ಬಿಟ್ಟದೇನು? ಅಜ್ಞಾನಿಗೆ ಆತ್ಮದ ಬಗ್ಗೆ ಜ್ಞಾನ ಇಲ್ಲ ಅಂತಂದ್ರೆ ಅವನೊಳಗಿನ ಆತ್ಮ ಕೆಲಸ ಮಾಡೋದ್ ಬಿಟ್ಟದೇನು? ನಾನು ಇದೆಲ್ಲ ಕೆಲಸ ಯಾಕೆ ಮಾಡ್ಲಿ, ನನ್ನ ಬಗ್ಗೆ ಅವನಿಗೆ ಅರಿವೇ ಇಲ್ಲ ಅಂತ ಹೇಳಿ ಅದೇನು ಕೆಲಸ ಮಾಡೋದ್ ಬಿಟ್ಟದೇನು ಅವನ ಶರೀರದಾಗ? ಆತ್ಮ ಎಲ್ಲ ಕೆಲಸ ಮಾಡ್ಲಿಕ್ಕತ್ತದ, ಆದ್ರೆ ಅದ್ರ ಬಗ್ಗೆ ಅವನಿಗೆ ಅರಿವಿಲ್ಲ ಅಷ್ಟೇ. ಅದಕ್ಕೆ ಅವನು ಅಜ್ಞಾನಿ ಆಗ್ಯಾನ. ಹೌದಿಲ್ಲ? ಹೌದು. ಅದಕ್ಕ ನಾವು ಯಾವುದೇ ಒಂದು ಕೆಲಸ ಮಾಡಿದ್ರ ಇನ್ನೊಬ್ಬರಿಗೆ ಗೊತ್ತಾಗ್ಲಿ ಅನ್ನೋದೇ ಒಂದು ದೊಡ್ಡ ಅಜ್ಞಾನದ ಕೆಲಸ. ಆತ್ಮ ಏನಾರ ಅಂತ ಕೆಲಸ ಮಾಡ್ಲಕತ್ತದೇನು? ನಾ ಮಾಡ್ಲಕತ್ತಿದ್ದು ಎಲ್ಲರಿಗೂ ಗೊತ್ತಾಗ್ಬೇಕಂತ ಮಾಡ್ಲಕತ್ತದ, ನನ್ನ ಕೆಲಸ ನಾನು ತುಂಬ ಮುಂದೆ ನೋಡಿ ಮಾಡ್ಲಕತ್ತದೋ? ನಿತ್ಯದ ಕೆಲಸವನ್ನು ಮಾಡ್ತಾನೆ ಇರ್ತದದು. ಅದೇ ಪರಮಾತ್ಮನ ಲಕ್ಷಣ. ಆನಂದವಾಗಿರ್ಬೇಕಾದ್ರೆ ಹಂಗ ಮಾಡ್ಕೋತಿರ್ಬೇಕು, ತನ್ನ ಕೆಲಸ ಮಾಡ್ಕೋತಿರ್ಬೇಕು. ಯಾರೇ ಪ್ರಶಸ್ತಿ ಕೊಡ್ಬೇಕು, ಯಾರೇ ಈ ವಿಷಯ ನಮ್ಮದು ತಿಳ್ಕೊಂಡು ನಮಗೆಲ್ಲ ಜ್ಞಾನ ಕೊಡ್ಬೇಕಂತ ಏನಿಲ್ಲ. ಹೌದಿಲ್ಲ? ನಮಗ ನೋಡ್ಲಿಕ್ಕೆ ಹೊಗಳಬೇಕು, ಇನ್ನೊಬ್ಬರಿಗೆ ಗೊತ್ತಾಗಬೇಕು, ನಾ ಎಷ್ಟು ಕಷ್ಟಪಟ್ಟಿನಿ ಅಂತ ಇವಕ್ಕೆ ಏನು ಅರಿವೇ ಇಲ್ಲ. ನಾನೇ ಕಟ್ಕೊಂಡು ಬಂದು ಗಳಿಸೀನಿ, ನಾನೇ ಸಂಸಾರ ಮಾಡೀನಿ, ನಾನೇ ಹಡದೀನಿ, ನಾನೇ ಕಟ್ತೀನಿ. ಏನ್ ಕಟ್ಸಿರಿ? ನಿಮ್ ಕೆಲಸ ನೀವು ಮಾಡಿರ ಅಟೆ. ಅವ್ರಿಗೆಲ್ಲ ಅರಿವು ಇರ್ಬೇಕನ್ನೋದು ಏನ್ ಕಡ್ಡಾಯ ರೂಲ್ಸ್ ಇಲ್ಲ. ಇರ್ಬೋದು, ಇಲ್ಲದೇ ಇರ್ಬೋದು. ನಿಮ್ ಕೆಲಸ ನೀವು ಮಾಡಿರಷ್ಟೇ, ಮಾಡ್ಕೊತಿರ್ಬೇಕಷ್ಟೇ.
ಮಾಡಿನ ಅಂತ ತಲೆ ಇಟ್ಕೊಳ್ತಿರ್ತಾರಲ್ಲ, ಮಾಡಿ ಮಾಡಿ ಕೆಟ್ಟ ಮನವಿಲ್ಲವೇ ಅಂತ ಹಂಗಾಗಬಾರ್ದು. ಏನ್ ಮಾಡೋದು? ಮುಂದೆ ನೋಡಿ ತಾನು ಕೆಲಸ ತಾನು ಮಾಡೋದಷ್ಟೇ. ಒಬ್ಬ ಯಾರಿದ್ರಪ್ಪ ಅಂತಂದ್ರೆ, ಈ ಸಸ್ಯಗಳ ಸಂಗಟ ಮಾತನಾಡುವಂತ ಒಂದು ಕೌಶಲ್ಯ, ಪಕ್ಷಿಗಳ ಸಂಗಟ ಮಾತನಾಡುವಂತ ಕೌಶಲ್ಯ, 84 ಲಕ್ಷ ಜೀವರಾಶಿಗಳಿಗೆ ಅವುಗಳದೇ ಆದ ಭಾಷೆ ಅದ, ಒಂದು ಇರುವಿ ಭಾಷೆ ಸಹಿತ ತಿಳ್ಕೊಳ್ಳೋದು ಒಂದು ಕೌಶಲ್ಯ, ಪ್ರಾಣಿಗಳ ಭಾಷೆ ತಿಳ್ಕೊಳ್ಳೋದು ಕೌಶಲ್ಯ ಅದವಿಲ್ರಿ. ಅವ್ರ ಭಾಷೆ ತಿಳ್ಕೊಂಡು ಅವ್ರ ಸಂಗಟ ತಾವು ಏನ್ ಹೇಳ್ತಾರ ಅವ್ ಕೇಳ್ತಾವ, ಅವ್ ಏನ್ ಹೇಳ್ತಾವ ಇವ್ರಿಗೆ ತಿಳಿದಿರ್ತದ, ಭಾಷೆ ಆದಿಲ್ಲ. ಹಂಗ ಸಸ್ಯಗಳ ಭಾಷೆಯನ್ನ ಅರಿತಂತ ಒಬ್ಬ ಸಂತ ಅಡವಿ ಒಳಗೆ ಹಿಂಗ ಹೋಗ್ತಾ ಇರ್ಬೇಕಾದ್ರೆ ಒಂದೇನೋ ಸುಗಂಧ ಪರಿಮಳ ಬಂತು. ಬಂದ ಕೂಡಲೇ ಹಿಂಗ ಹಣಿಗಾಕಿ ನೋಡ್ದ, ಫುಲ್ ಮುಳ್ಳಕಂಟಿ ಅದಾವ, ಸುತ್ತಮುತ್ತ ಮುಳ್ಳಕಂಟಿ ಅದಾವ. ಅದ್ರ ಒಳಗ ಒಂದು ಸುಂದರವಾದ ಹೂವಿನ ಗಿಡ ಅದ, ಅದರಾಗ ಒಂದು 4 ಹೂವ ಬಿಟ್ಟದ, ಅದು ಒಳಗೆ ಬಿಟ್ಟದ ಮುಳ್ಳಕಂಟಿ ಒಳಗ. ಅದರದ್ದು ಪರಿಮಳ ಇವನಿಗೆ ಮೂಗಿಗೆ ಬಡಿತು. ಇವ ಸೂಕ್ಷ್ಮವಾಗಿ ಸಸ್ಯಗಳನ್ನ ನೋಡ್ತಾ ನೋಡ್ತಾ ಅವ್ರ ಸಂಗಟ ಮಾತಾಡ್ಕೋತ ಹೋಗ್ತಾ ಇದ್ದ. ಆ ಮುಳ್ಳಕಂಟಿಗೆ ನೋಡಿ, ಆ ಮುಳ್ಳಕಂಟಿ ಒಳಗಿರ ಗಿಡ ನೋಡಿ, ಆ ಗಿಡಕ್ಕೆ ನೋಡಿ ಆಶ್ಚರ್ಯಪಟ್ಟು, ಏನು ಹ್ಯಾಂಗ್ ಜೀವನ ಮಾಡ್ಲಿಕ್ಕತ್ತಿದಿ ನೀನು? ನೋಡಿದ್ರೆ ಎಷ್ಟು ಸೂಕ್ಷ್ಮವಾದಂತ ಹೂಗಳನ್ನ ಬಿಡುವಂತ ಗಿಡ, ಅಂತದ್ರಾಗ ನೀನ್ ನೋಡಿದ್ರೆ ಒಳ್ಳೆ ಮುಳ್ಳಕಂಟಿ ಒಳಗ್ ಸಿಕ್ಕೊಂಡ್ಬಿದ್ದೀರಿ, ಹ್ಯಾಂಗ್ ಬದುಕ್ತಿದಿ, ಹ್ಯಾಂಗ್ ಇಷ್ಟು ದಿವಸ ಜೀವನ ಮಾಡಿದಿ, ಹ್ಯಾಂಗ್ ಬೆಳದಿ, ಇಲ್ಲಿ ಹೂವ ಹೆಂಗ್ ನೀನು ಪ್ರಕಟ ಮಾಡಿದಿ, ಹೆಂಗದಿ ನೀನು ಅಂತ. ಅವಾಗ ಅದು ಹೇಳ್ತತ್ತ, ಇದೆಲ್ಲ ನನ್ನ ಸುತ್ತಮುತ್ತ ಆದನ್ನದು ನೀ ಹೇಳಿದ ಮೇಲೆ ಗೊತ್ತಾಗ್ಯದ ನನಗಂತಂತದ್ದು. ಇಲ್ಲಿ ತನಕ ಇದೇನು ನನಗೆ ಗೊತ್ತೇ ಇಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೇನಷ್ಟೇ. ನನ್ಗೆ ಕೆಲಸ ಏನು? ಹೂವ ಬಿಡೋದು, ಜಗತ್ತನ್ನ ಸೌಂದರ್ಯಗೊಳಿಸೋದು, ಪರಿಮಳ ಬೀರೋದು, ಇದು ನನ್ನ ಕೆಲಸದ. ಮುಂದೆ ನೋಡಿ ನನ್ನ ಕೆಲಸ ನಾನು ಮಾಡ್ಲಿಕ್ಕತ್ತೀನಿ. ಸುತ್ತಮುತ್ತ ಇಷ್ಟೊಂದು ಸಮಸ್ಯೆ ಆದವಂತ ಹೇಳಿ ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಂಡಿಲ್ಲ, ಅವು ಅದಾವತ್ತು ನಾನು ನೋಡ್ಲಕ್ಕೂ ಹೋಗಿಲ್ಲ. ಹಂಗ ಮುಳ್ಳಕಂಟಿ ಒಳಗಿನ ಗಿಡ ಆಗಿ ನಮ್ಮ ಕೆಲಸ ನಾವು ಮಾಡ್ಕೊತಿರ್ಬೇಕು. ಸುತ್ತಮುತ್ತ ಇರೋ ಮುಳ್ಳಕಂಟಿಯನ್ನ ನೋಡಿದ್ರೆ ನಮ್ಮ ಕೆಲಸ ನಮಗ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಬದುಕ್ಲಿಕ್ಕೆ ಆಗಂಗಿಲ್ಲ, ಬಹಳ ಕಷ್ಟ ಆಗುತ್ತೆ. ಏನ್ ಮಾಡಬೇಕು? ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮುಂದೆ ನೋಡಿ ತನ್ನ ಬ್ರಹ್ಮಜ್ಞಾನ ಸಾಧನೆ ಒಂದು ಮಾಡ್ಕೋತಿರ್ಬೇಕಷ್ಟೇ. ಉಳಿದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಇದೊಂದೇ ಮನುಷ್ಯ ಜೀವನದ ಗುರಿ, ಇದೊಂದೇ ಮನುಷ್ಯ ಜನ್ಮದ ಸಾರ್ಥಕತೆ, ಇದೊಂದೇ ನೀವು ಸುಮ್ಮ ಮಾಡ್ಕೊತ ಹೋಗ್ಬಿಟ್ರಿ ಸಾಕು. ಸುತ್ತಮುತ್ತಲಿನ ಮುಳ್ಳಕಂಟಿಯ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನಿಮ್ಗೆ ಆನಂದ ಕೊಡೋದು ನಿಮ್ ಕೆಲಸ ನೀವು ಮಾಡ್ತಾ ಇದ್ರೆ ಅಷ್ಟೇ ನಿಮ್ಗೆ ಆನಂದ ಕೊಡ್ತದೆ ಹೊರತು ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರಿ ಅಂತಂದ್ರೆ ಅದಕ್ಕೆ ತುದಿನೇ ಇಲ್ಲ. ಏನ್ ಮಾಡ್ತೀರಿ? ಮುಳ್ಳಕಂಟಿ ನೋಡಿ ತಲೆ ಕೆಡಿಸ್ಕೊತಿರೋ? ಏನು ನಿಮ್ಮ ಕೆಲಸ ನೀವು ಬ್ರಹ್ಮಜ್ಞಾನ ಸಾಧನೆ ಮಾಡೋದಂದ್ರೆ ಏನು? ಬ್ರಹ್ಮಜ್ಞಾನ ಸಾಧನೆ ಅಂದ್ರೆ ವಿಚಾರ ಸಾಗರ ಓದೋದಲ್ಲ. ಏನಂತಾರೆ ಸ್ವಾಮಿ ಸಂಗಟ 2 ತಾಸು ಕೂತು ಗುದ್ದಾಡಿ ಕೇಳೋದು, ನಿದ್ದೆಗಟ್ಟಿ ಯಾವೂ ಅಲ್ಲ. ಏನ್ ಮಾಡ್ಬೇಕು ಸಾಧನೆ ಅಂತಂದ್ರ ಜಡ ವಸ್ತುಗಳಲ್ಲಿ ಏನ್ ನೋಡ್ಬೇಕು? ಉಪಯುಕ್ತ ಚೇತನವನ್ನ ನೋಡ್ಕೋತ ಹೋಗ್ಬೇಕು. ಸಜೀವ ವಸ್ತುಗಳಲ್ಲಿ ಸಾಕ್ಷಿ ಚೇತನವನ್ನ ನೋಡ್ಬೇಕು. ನಿಮ್ಮೊಳಗಿರೋ ಸಾಕ್ಷಿ ಚೇತನ ಅವರೊಳಗಿರುವ ಸಾಕ್ಷಿ ಚೇತನ ಒಂದೇ ಅಂತ ತಿಳ್ಕೋಬೇಕು. ನಾವೆಲ್ಲ ಒಂದೇ ದಾರದಲ್ಲಿ ಕೋಣಿಸಿದ ನಾನಾ ರೀತಿಯ ಮಣಿಗಳು, ಪುಷ್ಪಗಳು ಅಂತ ತಿಳ್ಕೋಬೇಕು.
ಇದೇ ಬ್ರಹ್ಮಜ್ಞಾನ ಸಾಧನೆ. ಆ ಸಾಧನೆ ಮಾಡೋದ್ ಬಿಟ್ಟು, ಚೈತನ್ಯದ ದರ್ಶನ ಮಾಡೋದ್ ಬಿಟ್ಟು, ನಾಮರೂಪಗಳನ್ನ ನೋಡಿ ಅವರ ಲಿಂಗಗಳನ್ನ ಪರಿಗಣಿಸಿ ಹೆಣ್ಣು ಗಂಡು ಅಂತೇಳಿ ಅವ್ರ ಜಾತಿ, ಧರ್ಮ, ವರ್ಣ, ಆಶ್ರಮ, ದೇಶ, ಭಾಷೆ ಅವೆಲ್ಲದ್ರ ಬಗ್ಗೆ ಪರಿಗಣಿಸಿ ಜಗತ್ತಿನ ಮಂದಿನೂ ಭೇದ ತಿಳ್ಕೊಂಡು ಅದರೊಳಗೆ ಏನೇನೋ ಕೆಲವೊಂದು ನಾನು ಅಧೀನಂತ ತಿಳ್ಕೊಂಡು ನಾನು ಅಭಿಮಾನ ಪಡೆದು ಇವೆಲ್ಲ ಏನದ ವಾಚ್ಯಾರ್ಥದ ಕೆಲಸಗಳಿವೆಲ್ಲ. ವಾಚ್ಯಾರ್ಥದ ಕೆಲಸ ವ್ಯಾವಹಾರಿಕ ಜಗತ್ತು ನಷ್ಟ ಆಗ್ಬೇಕಿದೆಲ್ಲ. ನಷ್ಟ ಆಗಿ ನಾವು ಪಾರಮಾರ್ಥಿಕ ವಸ್ತುವಿನ ಸ್ವರೂಪ ಶುದ್ಧ ಬ್ರಹ್ಮಾವಿನ ಪ್ರತ್ಯೇಗಾತ್ಮ ಸ್ವರೂಪ ನಾವಾಗಬೇಕು. ಶುದ್ಧ ಬ್ರಹ್ಮನಿಂದ ಅಭಿನ್ನವಾದಂತ ಪ್ರತ್ಯೇಗಾತ್ಮ ಸ್ವರೂಪ ನಾವಾಗಿ ಪಾರಮಾರ್ಥಿಕ ದೃಷ್ಟಿಯಿಂದ ಜೀವನ ಮಾಡಿದ್ರೆ ಅಲ್ಲಿ ಮೋಕ್ಷನೇ ಮೋಕ್ಷ, ಪರಮಾನಂದನೇ ಪರಮಾನಂದ, ಸುಖನೇ ಸುಖ. ಏನ್ ಮಾಡ್ತೀರಿ? ಏನು ನೋಡ್ಬೇಕು? ಬ್ರಹ್ಮಜ್ಞಾನ ಸಾಧನೆ ಮಾಡಬೇಕು ಅಂದ್ರೆ ಸಾಕ್ಷಿ ಚೇತನದ ದರ್ಶನ ಮಾಡಬೇಕು. ಸಾಕ್ಷಿ ಚೇತನದ ದರ್ಶನ ನೀವು ಮಾಡ್ಕೊಳಕತ್ತೀರಿ ಅಂದ್ರ ನೀವು ಸಾಕ್ಷಿ ಚೇತನ ಸ್ವರೂಪರಾಗಿ ದರ್ಶನ ಮಾಡ್ಕೊಳಕತ್ತೀರಿ ಅಂತ ಲೆಕ್ಕ. ಅವರ ನಾಮ ರೂಪ, ಬಣ್ಣ, ಲಿಂಗ, ದೇಶ, ಭಾಷೆ ಮತ್ತಿನ್ನೇನೇ ನೋಡ್ಲಕತ್ತೀರಿ ಅಂದ್ರೆ ನೀವು ಚಿದಾಭಾಸ ಜೀವ ದೃಷ್ಟಿಯಿಂದ ನೋಡ್ಲಕತ್ತೀರಿ. ಅದು ಆತ್ಮದ ದೃಷ್ಟಿ ಅಲ್ಲ, ಅಜ್ಞಾನದ ದೃಷ್ಟಿಯಿಂದ ನೋಡ್ಲಕತ್ತೀರಿ, ವ್ಯಾವಹಾರಿಕ ದೃಷ್ಟಿಯಿಂದ ನೋಡಕತ್ತೀರಿ. ಇದು ಅಜ್ಞಾನಿಗಳ ಕೆಲಸ. ಇದನ್ನ ದಾಟಿ ಮೇಲೆ ಹೋಗ್ರಿ. ಇದೆಲ್ಲ ಏನದ ಮಿಥ್ಯಾದ ಸತ್ಯದ ದರ್ಶನ ಮಾಡ್ಕೊಳ್ರಿ. ಸತ್ಯ ದರ್ಶನಕ್ಕ ಇದಕ್ಕಿಂತ ಸರಳ ಮಾರ್ಗದರ್ಶನ ಇನ್ನೇನು ಮಾಡಬೇಕು ಹೇಳಿ. ಸತ್ಯ ದರ್ಶನದಲ್ಲಿ ಮೋಕ್ಷ ಆದ, ನಿತ್ಯ ದರ್ಶನದಲ್ಲಿ ಬಂಧ ಆದ. ನಿತ್ಯ ದರ್ಶನಗಳು ಮಾಡ್ಕೊಂಡು ಬಂಧನಕ್ಕೊಳಗಾಗ್ತಿರೋ, ಸತ್ಯ ದರ್ಶನ ಮಾಡ್ಕೊಂಡು ಮೋಕ್ಷ ಪಡ್ಕೊತಿರೋ ನೋಡಿ. ಮಠಕ್ಕೂ ಆದ್ರ ಸಾಕು, ಭಾಷೆ ಗೊತ್ತಪ್ಪ, ಬರಪ್ಪ, ನೀವ್ ಹೇಗ್ ಬರಪ್ಪ, ಯಾವಾಗ 2 ವಾರಕ್ಕೋ 3 ವಾರಕ್ಕೋ ಬರ್ತಪ್ಪ, ನೀನು ಬರ್ತೀರಿ, ನೀನು ಹೇಳದೆ ಮುಖ್ಯ ಅದಪ್ಪ, ಬರಪ್ಪ ಬರ. ಅಲ್ಲಿ ಹೋಗನ ಟೈಮ್ ಎಲ್ಲ ನನ್ಗೆ ಕೊಡ್ತಾರ ಅಲ್ಲಿ ಮಠದಾಗ. ಹಂಗಂತ ಹೇಳಕ್ಕೆ ಪ್ರತಿ ವಾರ ಹೋಗಿ ಅಲ್ಲೇ ನಂದೇ ಪ್ರದರ್ಶನ ಮಾಡೋದಿರ್ತದೇನ್ರಿ? ಅದಕ್ಕೆ ನಾವೇನ್ ಮಾಡ್ತೀವಿ, ಬೇರೆಯವರಿಗೆ ಚಾನ್ಸ್ ಸಿಗ್ಲಿ ಅಂತೇಳಿ ನಾವು ಹೋಗೋಣ, ನಮ್ಗೆ ಗಂಟು ಬೀಳ್ತಾರ ಅಂತೇಳಿ ನಾವೇನ್ ಮಾಡ್ತೀವಿ, 2 ವಾರಕ್ಕೋ 3 ವಾರಕ್ಕೋ ಹೋಗ್ತೀವಿ. ನಾವಿರ್ಲಾರ್ದಾಗ ಬೇರೆಯವರಿಗೆ ಚಾನ್ಸ್ ತಗೊಂಡು ಮಾತಾಡ್ಲಿ. ಅವರು ನಮಗೆ ಹೌದಾ ಇಲ್ಲ? ನಾವೇನ್ ದೊಡ್ಡ ಚಂದ್ರ ಮತ್ತೆ ಹೋಗೋಣ ನಿಂತ ಹೇಳಿದ್ದೆ ಉಳಿದವರೆಲ್ಲ ಬೆಳಿಬೇಕಲ್ಲ. ನಮ್ಮಂಗೆ ಅವ್ರನ್ನ ತಿಳ್ಕೊಂಡು ನಾವು ಏನ್ ಮಾಡ್ಬೇಕು, ಬೇರೆಯವರಿಗೆ ಅವಕಾಶ ಸಿಗ್ಲಿ ಅಂತೇಳಿ 2 ವಾರ 3 ವಾರಕ್ಕೊ ಹೋಗ್ತೀವಿ. ನಾವು ಆದಾಗ ಏನ್ ಸಿಗ್ಬೇಕು ಅವಕಾಶ ಕೊಟ್ಬಿಡ್ತಾರ, ಅದ್ ಹೇಳಿ ಬಂದ್ಬಿಡ್ತೀವಿ. ಗುರುಗಳು ಖುಷಿ ಆಗ್ಬಿಡ್ತಾರ, ಕೂತವ್ರು ಖುಷಿ ಆಗ್ಬಿಡ್ತಾರ. ಒಂಥರ ಏನೋ ಒಂದು ಘನವಾದ ಸಾಧನೆ ಮಾಡ್ದಂಗ ಅವ್ರ ಮನೆಗೆ ಹೋದಂಗ ನಮಗಲ್ಲಿ ಮಠಕ್ಕಾದೇವ ಅಂತಂದ್ರೆ ದಿನ ಬರ್ಬೇಕು, ಪ್ರತಿ ವಾರ ಬರ್ಬೇಕು, ಯಾವಾಗಾರೆ ಬರ್ತೀರಿ ಅಂತಿರ್ತಾರೆ. ನಾವು ಬಂದ್ರೆ ಹಿಂಗದರಿ ಸಮಸ್ಯೆ, ನೀವು ಬರೀ ನಮ್ಗೆ ಮಾತಾಡತ್ತೀರಿ, ಬೇರೆಯವರಿಗೆ ಅವಕಾಶ ಕೊಡ್ಬೇಕಲ್ಲ, ಅದಕ್ಕೆ ನಾವು ಬರಲ್ಲ. ಬೇರೆಯವ್ರು ಏನೇನೋ ತಯಾರಾಗಿ ಬಂದಿರ್ತಾರ, ನಾವು ಹೋಗೋಣ, ಅವ್ರ ನಿರಾಶೆ ಆಗ್ತಾರಲ್ರಿ. ಅವ್ರಿಗೆ ಚಾನ್ಸ್ ಸಿಗ್ಲಿಲ್ಲ ಅಂದ್ರ ಅವ್ರ ನಿರಾಶೆ ಶಾಪ ನಾವ್ಯಾಕೆ ಕಟ್ಕೋಬೇಕು? 2-3 ವಾರ ಮಾತಾಡಿ ತಿಂಗಳಿಗೆ 1 ವಾರ ಬರ್ತೀನಿ, ಹೋಗೋದು ಹೇಳೋದು ಬಂದ್ಬಿಡೋದು ಅಷ್ಟೇ. ಮೊದಲು ಪ್ರತಿ ಸಲ ಓದ್ತಿದ್ದೆವು, ಇದರ ನಾವೇ ಕಂಟ್ರೋಲ್ ಮಾಡ್ಕೊಳಕತ್ತೀವಿ. ನಮ್ದೊಂದೇ ಸತ್ಸಂಗ ಮಾಡಿ ಬಡ ಬಡ ಹೇಳಿ ಹೋಗೋದು. ಎಲ್ಲ ಕಡೆ ಹಂಗೆ ಅದ ಇಲ್ರಿ ವ್ಯವಸ್ಥೆ. ಬೇರೆ ಕಡೆ ಸತ್ಸಂಗದಾಗ ಈ ತರ ಎಲ್ಲೋಗಿ ಕರ್ಕೊಂಡು ನೀವು ಮಾತಾಡ್ರಿ, ನೀವು ಬೆಳೀರಿ, ಹಿಂಗೆಲ್ಲರಿ ಅದ ಏನೆಲ್ಲ ಇರುತ್ತೆ. ಅವಕಾಶ ಅವ್ರೇನ್
ಮಾಡ್ಕೊಂಡು ಎದ್ದು ಹೋಗ್ಬೇಕಷ್ಟೇ, ಬೇರೆ ಚಾನ್ಸೇ ಇಲ್ಲ ಮಾತಾಡೋಕೆ. ನಮ್ಮಲ್ಲಿ ಹಂಗಿಲ್ಲ, ನಮ್ಕಿಂತ ಚಂದ ಮಾತಾಡ್ರಿ, ನಮ್ಕಿಂತ ಜೋರಾಗ್ರಿ, ನಮ್ಮನ್ನ ರದ್ದಿ ಮಾಡ್ರಿ, ನೀವು ಸುದ್ದಿ ಆಗ್ರಿ, ನೀವು ಸಿದ್ಧಿ ಆಗ್ರಿ, ನೀವು ಪ್ರಸಿದ್ಧಿ ಆಗ್ರಿ ಅಂತ ನಾವು ಅದು ಅಂತಿರ್ತೀವಿ. ಟೈಮ್ ಆಯ್ತು, ನಾವು ಹೋಗ್ಬೇಕು, ಟೈಮ್ ಆಗ್ಯದ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ.